ನೀವು ಹೋಗಿ ಅದು ಕೊಡಿ 2 ಸರ್ ಅವರು. ಬೋರ್ಡ್ ಇಲ್ಲ. ಎಷ್ಟು ಜನ ಇರೋದು ಸರ್? ಇದೊಂದು ಇಟ್ಕೊಳ್ಳಿ. ಎಷ್ಟು ಜನ ಇರೋದು? ಇವ್ರ ಮನೆಯಲ್ಲಿ 5 ಜನ ಇದ್ದಾರೆ. 5 ಅಲ್ಲ 6, ಇದೊಂದು ಸೇರುತ್ತೆ. ಇಲ್ಲೊಂದು ನೋಡಿ ನೋಡಿ ಎಷ್ಟಿದೆ? 5 ಜನ ಅಲ್ವಾ? ಮತ್ತೆ 20 kg ಹೆಂಗ್ ಬಂತಿಲ್ಲ? ಒಂದು ನಿಮಿಷ, ಕಾರ್ಡಲ್ಲಿ ಎಷ್ಟು ಜನ ಇದೆ? 5 ಜನ ಇದ್ದಾರೆ. ಸರಿ, ಇಲ್ಲಿ ಸರ್ ಸಿಸ್ಟಮ್ ನಲ್ಲಿ 5 ಜನನೇ ಇರ್ಲಿ, 20 kg ಹೆಂಗ್ ಬಂತಿಲ್ಲಿ? 20 kg ಹೆಂಗ್ ಬಂತು? 25 kg ತಾನೇ ಕೊಡ್ಬೇಕು. ಮತ್ತೆ ಒಂದೊಂದು ಫೋನ್ ಮಾಡಿ ದಯವಿಟ್ಟು. ನೀವು 5 ಜನನೇ ಇರ್ಲಿ, 5 kg ಕಡಿಮೆ ಕೊಡ್ತೀರಾ ನೀವು? ಮಾಡ್ತೀವಿ. ನೋಡಿ, ನನ್ನ ಟಿ ಶರ್ಟ್ ಮೇಲೆ ನಂಬರ್ ಇದೆ, ದಯವಿಟ್ಟು ಮೋಸ ಯಾವುದೇ ಅಂಗಡಿಯಲ್ಲಿ ಆಗ್ತಾ ಇರೋ ಫೋಟೋ ಹೊಡ್ಕೊಳ್ಳಿ, ಈ ನಂಬರ್ಗೆ ಕಾಲ್ ಮಾಡ್ತಾ ಇರಿ. ದುಡ್ಡು ತಗೊಳ್ಳೋದಾಗ್ಲಿ ಅಥವಾ ಕಮ್ಮಿ ಕೊಡೋದಾಗ್ಲಿ ಅಥವಾ ಇವತ್ತು ಬರಬೇಡಿ ನಾಳೆ ಬನ್ನಿ ಸ್ಟಾಕ್ ಮುಗಿದೋಗಿದೆ ಏನೇ ಹೇಳಿದ್ರು ಈ ನಂಬರ್ಗೆ ಕಂಪ್ಲೇಂಟ್ ಮಾಡಿ. ಇಲ್ಲ ಅಣ್ಣ, ಬೋರ್ಡು ಇಲ್ವಲ್ಲ ಅಣ್ಣ, ಎಷ್ಟು ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಮೇಲೊಂದಿದೆ ಅಷ್ಟೇ. ಅದಲ್ಲ, ಏನು ಕಾರ್ಡ್? ಈ ಕಾರ್ಡ್ ಏನು ಕೊಡ್ತಾರದು? ಇದು ಯಾವ್ದು ಏರಿಯಾ? ಒಂದೊಂದಿಗೆ ಸರ್, ಒಂದೊಂದಿಗೆ ಬನ್ನಿ, ಈ ಕಡೆ ಬನ್ನಿ. ಅವರು ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡಲಿ ಈಗ. ಇಲ್ಲ, ಒಂದು ನಿಮಿಷ. ಅಲ್ಲ, ಈ ಕಾರ್ಡ್ ಏನಿರ್ತದೆ? ಕಾರ್ಡ್ ಏನು ಕೊಡ್ತಾರೆ? ಕಾರ್ಡ್ ಕೊಡಂಗಿಲ್ವಲ್ಲ, ಯಾರು ಎಂಟ್ರಿ ಮಾಡ್ತಾರೆ ಸರ್, ಜನವರಿ ಫೆಬ್ರವರಿ ಅಂತ. ಅದಲ್ಲ, ಅದ್ರಲ್ಲಿ ಇರುತ್ತೆ, ಇದ್ರಲ್ಲಿ ಫ್ರೀ ಕಾರ್ಡ್ ಕೊಡಂಗಿಲ್ಲ. ಇಲ್ಲ, ಈಗ ಅದು ಫಸ್ಟ್ ಬಂದಾಗ ಕಾರ್ಡ್ ಬಂದಾಗ ತಿಂಗಳು ಮಂತ್ ಬರ್ತಿತ್ತು ಸರ್. ಅದು 12 ತಿಂಗಳು ಮುಗಿದೋದ್ಮೇಲೆ ತಿರ್ಗಾ ಅದು ಇವಾಗ ಹೊಸದಾಗಿ ಬರ್ತಾ ಇದೆ. ಒಂದು ಸೆಕೆಂಡ್, ಕಂಪ್ಯೂಟರ್ ತಗೋತಾ ಇದ್ದಾರಲ್ಲ, ಅದು ಬರ್ತಾ ಇಲ್ಲ. ಅದು ಯಾರು ತಿಂದ ಕಂಪ್ಯೂಟರ್ ಬರ್ಬೇಕಾದ್ರೆ ಬರ್ತಾ ಇಲ್ಲ. ಅದು ಕಾರ್ಡ್ ಕೊಡ್ತಾರೆ, ವರ್ಷಕ್ಕೊಂದ್ಸಲ ಕಾರ್ಡ್ ಕೊಡ್ತಾರೆ. ಕಾಲ್ ಮಾಡೋಣ ಸರ್, ಡಿಸ್ಟ್ರಿಬ್ಯೂಷನ್ ಮಾಡ್ಲಿ, ಜನರಿಗೆ ಮಾಹಿತಿ ಕೊಡಿ. ನೋಡಿ, ಅಲ್ಲ ಒಂದು ಸೆಕೆಂಡ್ ಒಂದೊಂದು ಸೆಕೆಂಡು ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಯಾರ್ಯಾರ ಹತ್ರ BPL ಕಾರ್ಡ್ ಹೋಲ್ಡರ್ ಇದ್ದೀರೋ ಎಲ್ಲರಿಗೂ 1 ಪರ್ಸನ್ ಅಂದ್ರೆ ಒಬ್ಬ ವ್ಯಕ್ತಿಯಿಂದ 5 kg ರೇಷನ್ ಅಂದ್ರೆ ಅಕ್ಕಿ ಕೊಡಬೇಕು. ನಿಮ್ಮ ಮನೇಲಿ ಫಾರ್ ಎಕ್ಸಾಂಪಲ್ 4 ಜನ ಇದ್ದೀರಾ ಅಂತ ಹೇಳಿದ್ರೆ 20 kg ಕೊಡಬೇಕು. 5 ಜನ ಇದ್ರೆ 25 kg ಕೊಡಬೇಕು. ಇದನ್ನ ದಯವಿಟ್ಟು ಎಲ್ಲರನ್ನು ಗಮನ ವಹಿಸಬೇಕು. ಹಾಗೇನೆ ಅಂತ್ಯೋದಯ ಕಾರ್ಡ್ ಯಾರ ಹತ್ರ ಇದೆಯೋ ಅಂತ್ಯೋದಯ ಕಾರ್ಡ್ ಅವ್ರಿಗೆ 35 kg ಕಾರ್ಡಿಗೆ 35 kg ಕೊಡಬೇಕು. ದಯವಿಟ್ಟು ನೀವು ರೇಷನ್ ಡಿಪೋನಲ್ಲಿ ಅಕ್ಕಿಗಳು ಕಮ್ಮಿ ಕೊಡ್ತಿದ್ದಾರೆ. ಕೇಳಿಸ್ತಲ್ಲ? ಓಕೆ, ಪೊಲೀಸ್ ಸ್ಟೇಷನ್ ಕುಮಾರಸ್ವಾಮಿ ಈ ನಂಬರಿಗೆ ಕಾಲ್ ಮಾಡಿ ದಯವಿಟ್ಟು ಈ ಫೋಟೋ ಹೊಡ್ಕೊಳ್ಳಿ ಬೇಕಾದ್ರೆ. ಕುಮಾರಸ್ವಾಮಿ ಲೇಔಟ್ ಓಂ ಶಕ್ತಿ ಟೆಂಪಲ್, ನಿಯರ್ ಓಂ ಶಕ್ತಿ ಟೆಂಪಲ್. ನೀವೆಲ್ಲ ಕೈ ಜೋಡಿಸಿ ಈ ಅಕ್ರಮಗಳು ಕಂಪ್ಲೀಟ್ ನಿಲ್ಲಿಸಬಹುದು. ಯಾವುದೇ ಒಂದ್ ಅಂಗಡಿಗಿಂತ ಇನ್ನೊಂದು ಅಂಗಡಿ ಇನ್ನೂರಷ್ಟೇ ಇರುತ್ತೆ. ಹೋದ್ರೆ ಇನ್ನೊಂದ್ ಕಡೆ 20 ರೂಪಾಯಿ. ಇಲ್ಲಿ ಎಷ್ಟು ದುಡ್ಡು ತಗೋತಾರೆ? ಹೌದು, ಧನಂಜಯ ಅಂತ ಅಕ್ಕಿ ಕೊಡ್ತಾರೆ. ಎಷ್ಟು ಅಂದ್ರೆ 5 kg ಹೊಡಿತಾ ಇದ್ದಾರೆ ಸ್ಟ್ರೈಟ್. 1 kg ಒಬ್ಬೊಬ್ರಿಗೆ ಅಲ್ವಾ? ಎಷ್ಟು ಮನೆಗಳನ್ನು ಕಟ್ಸ್ಕೊಂಡಿದ್ದಾರೆ ಗೊತ್ತಿಲ್ಲ ಇವರು. ಈ ತರ ಲೈವ್ ಮಾಡಿದಲ್ಲಿ ಈಗ 1 ನಿಮಿಷ, ನಿಮ್ಗೆ ಯಾರು ಫುಡ್ ಇನ್ಸ್ಪೆಕ್ಟರ್? ಹೌದು, ನಾನು ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತಾರೆ. ಲೈವಲ್ಲಿ ಇದ್ದೀವಿ ನಾವು. ಓಕೆ, ಫೋನ್ ಮಾಡಿದ್ದೀನಿ. ಇವರು ನೀನು ಮಾಡಿದ್ದೀನಪ್ಪ? ಈ ಕಡೆ ಕಾಣಿಸ್ಲಿ ಅದು. ಇಲ್ಲೇ ಇಲ್ಲಿ ಬರೋದು. ಫೋನ್ ಮಾಡಿದ್ದೆ ಸ್ಟೇಷನ್? ಅಲ್ಲ, ಸರಿ, 112 ನಾನೇ ಮಾಡಿಸಲ್ಲ. 3 ಜನ ಇದ್ದಾರೆ. ಈಗ ಹಿಂದೆ ಬರೀ ನಾವು 15 kg ಎಷ್ಟಿದೆ? 12 12 300.
ಏನಿದು ಎಲ್ಲ ಸರ್ ಬನ್ನಿ ಬನ್ನಿ ಎಷ್ಟಿದೆ ಅಮ್ಮ ನಿಮ್ದು ಈ ಕಡೆ ಸರಿ ಮಾಡಿದ್ರು 15 ಅಲ್ಲ ಕೊಡಿ ಖಾಲಿ ಆಗಿದೆ ಅಂತ ತರ್ಸ್ಕೊಳ್ಳಿ ಧೈರ್ಯನೂ ಇಲ್ಲ. ಬನ್ನಿ ಯಾರು ತೂಕ ಹಾಕಿ ನಿಮ್ದು ಹಾಕಿ ಬೇರೆ ಯಾರ್ದಿದೆ ತೂಕ ಹಾಕಿ ಕೊಟ್ಟವ್ರು ತೂಕ ಹಾಕಿ ಎಲ್ಲೆಲ್ಲ ನಾನೂರು ಕಾರ್ಡ್ ಇರೋದು 800 ಕಾರ್ಡ್ ಇರೋದು ಎಲ್ಲ ಸಿಗೋದಕ್ಕೆ ಅದು ಅವ್ರು ಕೇಳ್ಬೇಕಲ್ವ ಸರ್ ಅವ್ರು ಸಪ್ಲೈ ಮಾಡೋರ್ನ ವಿಡಿಯೋ ಮಾಡಿದೆ. 3 ಜನ ಇರೋದು 15 ಕೆಜಿ ಇರಬೇಕು 12 ಕೆಜಿ ಇದೆ 3 ಕೆಜಿ ಅಂದ್ರೆ ಒಬ್ರವ್ರು 1 ಕೆಜಿ ಕಮ್ಮಿ ಕೊಟ್ಟಿದ್ದೀರಾ ಸರ್ ಕಾರ್ಡ್ ಎಷ್ಟಿದೆ ನಿಮ್ದು 500 ಕಾರ್ಡು 1 4 5 4 20 2,000 ಜನ 2,000 ಅಂದ್ರೆ 2 ಟನ್ ನೋಡಿ. ಸಿಂಪಲ್ ಕ್ಯಾಲ್ಕುಲೇಷನ್ ಏನ್ರಿ 500 ಕಾರ್ಡ್ ಇದೆ ಅವ್ರು ಹೇಳಿದ್ದೇನೆ ನಂಬರ್ 3 ಕೆಜಿ ಅಂದ್ರೆ ಒಸಿ ಆಯ್ತಾ ಜನ ಇದ್ರು ಒಂದೊಂದು ಕಾರ್ಡಲ್ಲಿ 4 ಕೆಜಿ ಹೊಡಿತಾ ಇದ್ದಾರೆ ಅಂದ್ರೆ 2,000 ಕೆಜಿ ಅಂದ್ರೆ 2 ಟನ್ನು 1 ತಿಂಗಳಿಗೆ ಇವರು ಅಕ್ಕಿ ಹೊಡಿತಾರೆ. ಇದು ಬಿಟ್ಟು ಬೇರೆ ಕಡೆ ಕಾರ್ಡ್ ಬರ್ತಾರೆ ಇಲ್ಲಿ ತಗೊಳಕ್ಕೆ. ನೀವೇ ಯೋಚನೆ ಮಾಡಿ 30 ರೂಪಾಯಿ ಒಂದು ಕೆಜಿ ಹೇಳಿದ್ರು 11 ಕೆಜಿ ಇಲ್ಲೇ ಆಯ್ತು 3 ಜನಕ್ಕೆ ಅರೌಂಡ್ 70,000 ರೂಪಾಯಿ ನಿಮ್ಗೆ ಬರ್ಬೇಕಾದ ಅಕ್ಕಿನ ಇವರು ಪಡ್ಕೋತಾ ಇದ್ದಾರೆ ದುಡ್ಡು. ಕುರಿಯ ಮಾಡ್ತಿರೋದು ನೋಡಿ ನಮ್ಮ ನಂಬರಿಗೆ ಕಾಲ್ ಮಾಡಿ ಎಲ್ಲಾದ್ರು ಕ್ಲೋಸ್ ಮಾಡಿ ಹೋಗಿದ್ವಿ ಕ್ಲೋಸ್ ಮಾಡಿದ್ದಾರೆ. ನಾವು ಬರೋ ಮಾಹಿತಿ ಗೊತ್ತಾಗಿ ಹೌದು ವೆಂಕಟೇಶ್ ನೀವು ನಂಬರ್ ತಗೊಳ್ಳಿ ಫೋಟೋ ತಗೊಳ್ಳಿ ಇದು ನಮ್ಗೆ ಕಾಲ್ ಮಾಡಿ. ಜನ ಯಾರಿಗೂ ಇಲ್ಲ KRS ಅವ್ರಿಗೆ ಹೇಳ್ತೀವಿ ಅಂತ ಹೇಳಿ ಅಷ್ಟೇ, ಬೇರೆ ಏನು ಬೇಡ. ಯಾವ್ದು ಇಲ್ಲ ಇಲ್ಲ ಅವ್ರು ಏನಾದರೂ ಹೇಳಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸ್ವಿಚ್ ಆಫ್ ಮಾಡಿಬಿಟ್ರು. ಈಗ ರಿಂಗ್ ಆಗ್ತಾ ಇತ್ತು ಫುಡ್ ಇನ್ಸ್ಪೆಕ್ಟ್ರು ರೀತಿಗೆ ಮಾಡ್ತಾರೆ. ಏನೇನು ಮಾಹಿತಿ ಇಲ್ಲ. ನಂದೆಲ್ಲಿದೆ ಫೋನು ನಂಬರ್ ಲೀಕಿದಾ ಇದರಲ್ಲೇ ಮಾಡಿ ನಿಮ್ದು ತೆಗೆಲ್ಲ ನಿನ್ನೇನು ಬೇರೆ ಯಾರಿಗೋ ಹೇಳಿದ್ದಾರೆ ತಗೊಳ್ಳಿ ನಂಬರ್ ಮೇಲಿದ್ದು 9994 ಸ್ನೇಹಿತರೆ ಏನು ಅಂಗಡಿ ಸಂಖ್ಯೆ ಹಾಕಿಲ್ಲ. BLS 131 ಹಾಕಿದ್ದಾರೆ. ಚಂದ್ರನಗರ ಏರಿಯಾ ಇದು. ಇಲ್ಲಿ ಇವರೇ ಹೇಳೋ ಪ್ರಕಾರ 500 ಕಾರ್ಡ್ಗಳಿದೆಯಂತೆ. 500 ಕಾರ್ಡ್ಗೆ ಒಂದೊಂದು ಕಾರ್ಡಲ್ಲಿ ಮಿನಿಮಮ್ 4 ಜನನೇ ಅಂದ್ಕೊಂಡು ಆ್ಯಾವ್ರೇಜ್ ತಗೊಂಡು ಒಬ್ಬೊಬ್ಬರಿಗೆ 1 ಕೆಜಿ ಕಮ್ಮಿ ಕೊಡ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಇಟ್ಕೊಂಡು ಬಿಟ್ಟಿದ್ದಾರೆ 1 ಕೆಜಿ ಕಮ್ಮಿ ಕೊಡೋದು ಅಂದರೆ 2,000 ಕೆಜಿ ತಿಂಗಳಿಗೆ ಇವರು ಬರೀ ಅಕ್ಕಿಯಿಂದ ದುಡ್ಡು ಮಾಡ್ತಾ ಇರೋದು. ಮತ್ತು ಇಲ್ಲಿ ಬೇರೆಯವ್ರನ್ನ ಕೇಳಿದಾಗ ದುಡ್ಡು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ಖಂಡಿತವಾಗಿ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಆದರೆ ನಮಗೆ ಒಂದಿಷ್ಟು ಕಾಲ್ಗಳು ಬಂದಾಗ ಇಲ್ಲಿ ದುಡ್ಡು ತಗೋತಾರೆ ಅಂತ ಬಂದಿತ್ತು, ಗೊತ್ತಿಲ್ಲ, ತಪ್ಪಾಗಿ ಹೇಳಿರ್ಬೋದು. ಬಟ್ ಇಲ್ಲಿದ್ದವರು ಎಲ್ಲರೂ ದುಡ್ಡು ತಗೋತಾ ಇಲ್ಲ, ಆದರೆ ಕ್ವಾಂಟಿಟಿ 4 ಕೆಜಿ ಕೊಡೋದಂತ ಹೇಳ್ತಾ ಇದ್ದಾರೆ. ಈಗ ಫುಡ್ ಇನ್ಸ್ಪೆಕ್ಟ್ರು ಇದು BLS ಅಂದರೆ ಬ್ಯಾಂಗ್ಳೂರು ಸೌತಿಗೆ ಬರುತ್ತೆ. NR ಕಾಲನಿ ಆಫೀಸಲ್ಲಿ NR ಕಾಲನಿ ಆಫೀಸು. ಓಕೆ, ಅವರಿಗೆ ಮಾಡ್ತೀನಿ ಕಾಲ್. ಪ್ರೀತಿ ಅಲ್ಲ ಸರ್, ಇದು ಇವ್ರಿಗೆ ಬರುತ್ತೆ. ಪ್ರೀತಿ ಚಂದ್ರಶೇಖರ್ ಅಲ್ಲ, ನಾಗರಾಜು. ಓಕೆ, ನಾವಿವಾಗ ಇವ್ರಿಗೆ ಕಾಲ್ ಮಾಡ್ತೀವಿ ಫುಡ್ ಇನ್ಸ್ಪೆಕ್ಟ್ರಿಗೆ. ಅಲ್ಲಿ ರಿಪ್ಲೈ ಮಾಡ್ತಾ ಇಲ್ಲ. ನಾಗರಾಜು ಅವರಿಗೂ ಬೆಳಿಗ್ಗೆ ಫೋನ್ ಮಾಡಿದ್ದೆ ನಾನು. ಒಂದು ಮಾಹಿತಿ ನೀವು ಮಾತಾಡಿ, ಅಲ್ಲಿವರೆಗೆ ಡಯಲ್ ಮಾಡ್ತೀನಿ. ನೋಡಿ, ಇವತ್ತು
ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ವಿಚಾರ ಹೇಳಬೇಕು. ನೀವು ಫ್ರೀಯಾಗಿ ಭಾಗ್ಯಗಳನ್ನು ಕೊಡೋದು ಒಂದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳ್ಕೊತೀರಾ. ಆದರೆ ಇನ್ನೂ ಹೆಚ್ಚಿನ ಹೆಮ್ಮೆಯ ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ, ಸರ್ ದಯವಿಟ್ಟು ನೀವು ಕೊಡ್ತಾರಂತ ಅಕ್ಕಿ ಜನರಿಗೆ ತಲುಪ್ತಾ ಇದೆಯಾ, ನೀವು ಕೊಡ್ತಾರಂತ ಭಾಗ್ಯಗಳು ಜನರಿಗೆ ತಲುಪ್ತಾ ಇದೆಯಾ ಅಂತ ಹೇಳಿ ನಿಮ್ಮಲ್ಲೂ ಕೂಡ ಕಾರ್ಯಕರ್ತರಿದ್ದಾರೆ. ನೀವು ಆಲ್ರೆಡಿ ಅಧಿಕಾರದಲ್ಲಿದ್ದೀರಿ, ನಿಮ್ಮಲ್ಲೂ ಕಾರ್ಯಕರ್ತರಿದ್ದಾರೆ. ನಾವು ನಿಮ್ಮ ಮೇಲೆ ತಪ್ಪಾಗಿ ಹೇಳ್ತೀವಿ, ರಾಜ್ಯ ಸರ್ಕಾರ ತಪ್ಪಾಗಿ ನೀವು ತಪ್ಪು ಕೆಲಸ ಮಾಡ್ತೀರಾ ಅಂತ ಹೇಳ್ತೀರಾ. ನೀವು ರಿಯಾಲಿಟಿ ಚೆಕ್ ನ ಮಾಡಿ ಈ ತರ ಒಂದು ನಿಜವಾಗ್ಲೂ ನಾವು ಕೊಡ್ತಾರೆ ಏನೇನು ಯೋಜನೆಗಳನ್ನ ನಾವು ಜನರಿಗೆ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ, ಜನರಿಗೆ ತಲುಪ್ತಾ ಇದೆಯಾ ಅಂತ ಹೇಳಿ ಒಂದು ತಿಳ್ಕೊಳ್ಳೋಂಥ ಕೆಲಸನ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ಅದ್ರ ಜೊತೆಗೆ ನಮ್ಮ KRS ಪಕ್ಷ ಆಗಿರ್ಬೋದು ಅಥವಾ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಗಿರ್ಬೋದು ಸತತವಾಗಿ ಎಲ್ಲಾ ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಜನಕ್ಕೆ ತೊಂದರೆ ಆಗುವಂತ ಯಾವುದೇ ವಿಚಾರ ಬಂದಾಗ ನಾವು ಒಂದು ರಿಯಾಲಿಟಿ ಚೆಕ್ ಮಾಡುವಂಥದ್ದು ಅಥವಾ ಅವರಿಗೆ ಸ್ಪಂದಿಸುವಂತ ಕೆಲಸನ ಮಾಡ್ತೀವಿ. ಸೊ ಅದ್ರ ಜೊತೆಗೆ ರೇಷನ್ ಡಿಪೋಗೆ ಯಾವುದೇ ದೂರುಗಳಿದ್ರೆ, ಸೊ ನಿಮ್ಮಲ್ಲಿ ಅಕ್ಕಿ ಕಡಿಮೆ ಕೊಡ್ತಾರೆ ಅಥವಾ ರಾಷನ್ ಕೊಡ್ತಾ ಇಲ್ಲ ಅಥವಾ ನಮ್ಗೆ ಈ ಡಿಪೋ ಈ ಡಿಪೋನಲ್ಲಿ ಕೊಡಲ್ಲ, ನೆಕ್ಸ್ಟ್ ಬೇರೆ ಡಿಪೋ ನಿಮ್ ಡಿಪೋಗೆ ಹೋಗಿ ಯಾವುದೇ ರೀತಿಯಾದ ಗ್ರೀವಿಯನ್ಸ್ ಇದ್ರು ಈ ನಂಬರ್ಗೆ ಕರೆ ಮಾಡಿ, ನಂಬರ್ ಕಳಿಸಿದೀವಿ, ಈ ನಂಬರ್ಗೆ ಕರೆಯನ್ನ ಮಾಡಿ ಅಂತ ಹೇಳ್ತಾ ಸರ್. ಈಗ ಸರ್ಕಾರ ಹಲವಾರು ಯೋಜನೆಗಳ ಬಗ್ಗೆ ಹೇಳಿದ್ರು, ಆದ್ರೆ ತಲುಪ್ತಾ ಇಲ್ಲ ಅನ್ನೋದು ಸಾರ್ವಜನಿಕರೇ ಅನ್ನೋದನ್ನು ಕೂಡ ಹೇಳಿದ್ರು. ಆದ್ರೆ ಇಲಾಖೆಗಳು ಆದ್ರೂ ಏನಾರು ಮಾಡ್ಬೇಕಲ್ವಾ ಮೊದಲಿಂದ? ಆ ಇಲಾಖೆ ನೋಡಿ, ಇಲ್ಲಿ ಒಂದು ನಂಬರ್ ಹಾಕಿದ್ದಾರೆ. ಇಡೀ ರೇಷನ್ ಅಂಗಡಿಗಳಲ್ಲಿ ಯಾರು ಕಮ್ಮಿ ಕೊಟ್ಟರೆ ಮೋಸ ಆದರೆ ಅವ್ರಿಗೆ ಏನಾದ್ರು ದೂರು ಕೊಡೋಂತಿದ್ರೆ ಅವರು ಸಾರ್ವಜನಿಕರು ಆ ನಂಬರಿಗೆ ದೂರು ಕೊಡಬೇಕು ಅಂತ. ನಾನು ಈಗ ಆ ನಂಬರಿಗೆ ಫೋನ್ ಮಾಡ್ತೀನಿ. ಈಗ 19 ಅಲ್ಲಿ ಬರ್ತಿದ್ದಾರೆ 1967 ಇದು ಫೋನ್ ಮಾಡಬೇಕಾಗಿರೋದು. ಅದು ಈಗ ನಾನು ಇದನ್ನು ಫೋನ್ ಮಾಡ್ತಾ ಇದ್ದೀನಿ ನೋಡಿ, ಯಾರು ತೆಗಿತಾ ಇಲ್ಲ ನೋಡಿ, ಯಾರು 1967 ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಸಂಪರ್ಕ ಸಿಗ್ತಾ ಇಲ್ಲ. ಅವರು ಈಗಾಗಲೇ 2 ಸರಿ ನಾನು ಇವರಿಗೆ ಫೋನ್ ಮಾಡಿದೆ, ತೆಗಿತಿಲ್ಲ. ಈಗ ನಿಮ್ಮ ಗಮನಕ್ಕೆ ಬಂದಂಗೆ ನಾನು ಇದು ಮಾಡ್ತಾ ಇದ್ದೀನಿ. ನೋಡಿ, ಈ ನಂಬರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಬರ್ತಾ ಇರೋದ್ರಿಂದ ಈ ನಂಬರ್ಗೆ ಕಾಲ್ ಮಾಡಬಹುದು. ಏನಾದ್ರು ಅಧಿಕೃತ ದೂರುಗಳನ್ನು ಕೊಡಬೇಕು ಅಂದ್ರೆ ಈ ನಂಬರಿಗೆ ಕೊಡಬೇಕು. ಈ ನಂಬರ್ ಕೆಲಸ ಮಾಡ್ತಾ ಇಲ್ಲ. ಇಡೀ ರಾಜ್ಯಾದ್ಯಂತ ಇರೋದು ಇದು ಒಂದೇ ನಂಬರು. ಇಡೀ ರಾಜ್ಯಾದ್ಯಂತ ಈ ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ರೇಷನ್ ಅಂಗಡಿಗಳಲ್ಲಿ ಯಾರಾದ್ರೂ ಜನ ಮೋಸ ಹೋಗ್ತಾ ಇದ್ರೆ ಅದನ್ನ ಇದು ದೂರು ಕೊಡಬೇಕಾಗಿರುವಂತ ನಂಬರ್ ಇದು 1967. ಇದು ತೆಗಿತಾ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ದೂರು ಕೊಡುವಂತ ಅವಕಾಶನೇ ಕಿತ್ಕೊಂಡಿದ್ದಾರೆ ಈಗ ಸರ್ಕಾರ. ಅಂದ್ರೆ ದೂರು ಕೊಡಕ್ಕಿರುವಂತ ಸಂಖ್ಯೆ ಅದು ಕೆಲಸ ಮಾಡ್ತಾ ಇಲ್ಲ. ಇದು ವ್ಯವಸ್ಥೆ. ಇದು ಅದು ಬಿಟ್ಟು ನಾನು ಅನುಕೂಲ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಸೆಂಟ್ರಲ್ ನಂಬರ್ ಬರೆದಿದ್ದಾರೆ 1967. ಇದು ರಾಜ್ಯಾದ್ಯಂತ ಇರುವಂತ ಒಂದೇ ನಂಬರು. ಪಬ್ಲಿಕ್ನವರು ಸಾರ್ವಜನಿಕರು ಯಾರು ಈ ನಂಬರಿಗೆ ದೂರು ಕೊಡೋದಾದ್ರೆ ಓಕೆ. ಈಗ ಒಂದೆರಡು ವಿಚಾರಗಳನ್ನ ನಾನು ಹೇಳ್ಬೇಕಂತಿದ್ದೀನಿ. ಇಲ್ಲಿ ಇವರು ಕೆಲವೊಂದು ನಿಯಮಗಳನ್ನ ಫಾಲೋ ಮಾಡಬೇಕು. ಫಸ್ಟ್ ಆಫ್ ಆಲ್ ಬಂದವರಿಗೆ ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಅಂತ ನಾವೇ ಹಾಕ್ಸಿದ್ವಿ 1-2 ವರ್ಷ ಹಿಂದೆ. ನೋಟಿಸ್ ಬೋರ್ಡ್ ಅಂತ ಅಲ್ಲಿ ಇಟ್ಟಿದ್ದಾರೆ ಒಳಗಡೆ. ಇದು ಆಕ್ಚುಲಿ ಇಲ್ಲಿ ಹೊರಗಡೆ ಹಾಕ್ಬಿಟ್ಟು ಅಲ್ಲಿ ಫುಡ್ ಶಿರಸ್ತೆದಾರ ನಂಬರು ಮತ್ತೆ ಫುಡ್ ಇನ್ಸ್ಪೆಕ್ಟರ್ ನಂಬರು ಸರಿ 3 ಜನ ಈಗ ಕೊಡ್ತಾರೆ ಬಿಡಿ. ಆ ನೋಟಿಸ್ ಬೋರ್ಡ್ ಅಲ್ಲಿ ಶಿರಸ್ತೆದಾರ ನಂಬರು, ಫುಡ್ ಇನ್ಸ್ಪೆಕ್ಟರ್ ನಂಬರ್ ಮತ್ತೆ ಈ ಅಂಗಡಿ ಓನರ್ ಯಾರು ಇರ್ತಾರೆ ಆ 3 ನಂಬರು ಕಂಪಲ್ಸರಿ ಹಾಕಿರ್ಬೇಕು. ಯಾಕಂದ್ರೆ ಇಲ್ಲಿ ಏನೇ ಅಕ್ರಮಗಳು ಕಂಡು ಬಂದ್ರು ನೀವು ಅಲ್ಲಿ ಯಾರು ಫಲಾನುಭವಿಗಳು ಬರ್ತಾರೆ ಅವರು ದೂರು ಕೊಡೋದಕ್ಕೆ ಅಲ್ಲೊಂದು 1967 ನಂಬರ್ ಇದೆ ಮೇಲ್ಗಡೆ. ಆದ್ರೆ ಆ ನಂಬರ್ ನಾವು ಸರ್ಕಾರ ಅಂದ್ರೆ ಇಲಾಖೆಗೂ ಹೇಳಿದೀವಿ, ಆ ನಂಬರ್ ಇದ್ರೂ ಒಂದೇ ಇಲ್ದಿದ್ರು ಒಂದೇ. ಅದಕ್ಕಿಂತ ಜಾಸ್ತಿ ನಮಗೆ ಪ್ರತಿದಿನ ದೂರುಗಳು ಬರ್ತಾ ಇದಾವೆ. KRS ಪಾರ್ಟಿ ಇರ್ಬೋದು, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಇರ್ಬೋದು, ಇಬ್ಬರಿಗೂ ಅಲ್ಲಿಗಿಂತ ಜಾಸ್ತಿ ಕಾಲ್ಗಳು ಬರ್ತಾ ಇದಾವೆ. ಈಗ ನಾನು ಇದು ಬೆಂಗಳೂರು ದಕ್ಷಿಣ BLS 131 ಬೆಂಗಳೂರು IRA NR ಕಾಲನಿಯಲ್ಲಿ ಆಫೀಸ್ ಇದೆ. NR ಕಾಲನಿಯಲ್ಲಿ ಆಫೀಸ್ ಇದೆ. ಅಲ್ಲಿ DD ಅವರಿಗೆ ನಾಗರಾಜ್ ಅಂತ ಇದ್ದಾರೆ. DD ಅವ್ರಿಗೆ ನಂಬರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದೆಲ್ಲ ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ಆಗೋ ಟೈಮಲ್ಲಿ ಅವರು ತುಂಬ ವಿಜಿಲೆಂಟ್ ಆಗಿರಬೇಕು. ಅಂದರೆ ಎಷ್ಟು ಎಲ್ಲಿಂದ ದೂರುಗಳು ಬರ್ತವೆ ಅದನ್ನು ಸ್ವೀಕಾರ ಮಾಡೋಂಗೆ ಇರಬೇಕು. ಶ್ರೀಧರ್ ಅಂತ ಅವರಿಗೆ ಅವರು ಫುಡ್ ಇನ್ಸ್ಪೆಕ್ಟ್ರು ಅವ್ರಿಗೆ ಫೋನ್ ಮಾಡಿದೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರದ್ದು ಫೋನು ಸ್ವಿಚ್ ಆಫ್ ಇದೆ. ಇವರೆಲ್ಲ ಅಫಿಷಿಯಲ್ಸು. ಯಾವುದು ದೂರು ಬರಬಾರ್ದು. ನಾವು ಪ್ರಾಮಾಣಿಕರು ಅಂತ ಹೇಳ್ಕೋಬೇಕು. ಸರ್ಕಾರ ಇಲ್ಲಿ ಒಂದು ತಪ್ಪು ಮಾಡ್ತಾ ಇದೆ. 7-8 ಫುಡ್ ಇನ್ಸ್ಪೆಕ್ಟರ್ ಒಂದು ಏರಿಯಾಗೆ ಬೇಕು ಅಂದರೆ 2 ಅಥವಾ 3 ಜನರನ್ನ ನೇಮಿಸ್ತಾರೆ. ಸರ್ಕಾರದ ತಪ್ಪು ಅತಿ ದೊಡ್ಡದಿದೆ ಇದರಲ್ಲಿ. ಏನೋ ಭಾಗ್ಯ ಮಾಡಿಬಿಟ್ಟು ಎಲ್ರಿಗೊಂದು ಜನಗಳಿಗೆ ತುಂಬಿಸ್ಬಿಟ್ಟಿದ್ದಾರೆ. ನಾವೇನೋ ಕೊಡ್ತಾ ಇದೀವಿ,
ಅದು ಕೊಡೋದೇನು ಜನರ ದುಡ್ಡಲ್ಲೇ ಕೊಡ್ತಾ ಇರೋದು. ಏನು ಅವ್ರ ಜೋಬಿಂದ ಒಂದು ಪೈಸಾನು ಹಾಕಲ್ಲ. ಅವ್ರು ಬೇಕಾದ್ರೆ ಒಳ್ಳೊಳ್ಳೆ ಕಾರ್ಗಳಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ ಬರ್ತಾರೆ, ಅದಕ್ಕೂ ನಮ್ಮದೇ ದುಡ್ಡು ಮತ್ತೆ. ಸೊ ಬಿಲ್ಡಪ್ ಕೊಟ್ಬಿಟ್ಟು ಒಂದಿಷ್ಟು ಜನ ಅದರಲ್ಲಿ ಮೈಲೇಜ್ ತಗೋತಾ ಇದ್ದಾರೆ. ಇದು ಫಸ್ಟ್ ಆಫ್ ಆಲ್ ನಿಲ್ಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಲೋಕಲ್ ಲೀಡರ್ಸು ಮತ್ತೆ ಇಲ್ಲಿನ ಎಕ್ಸ್ ಕಾರ್ಪೊರೇಟ್ಗಳು ಅಥವಾ MLA ಇರ್ಬೋದು, ಅವರಿಗೆಲ್ಲ ಏನಂತ ಕೆಲಸ ಇದೆ? ಒಂದು ತಿಂಗಳಿಗೆ 1-2-3 ದಿವಸ ಡಿಸ್ಟ್ರಿಬ್ಯೂಟ್ ಮಾಡೋದು, ಯಾರನ್ನಾದ್ರೂ ಕಳಿಸ್ಬಿಟ್ಟು ಅವರ ಸಹಚರರು ಇರ್ತಾರಲ್ಲ ಹಿಂಬಾಲಕರು, ಅವರನ್ನ ಕಳಿಸ್ಬಿಟ್ಟು ಏನೇನು ನಡೀತಾ ಇದೆ ಸರಿಯಾಗಿ ಕೊಡ್ತಾ ಇದಾರೆ ಅಂತ ಚೆಕ್ ಮಾಡ್ಸಕ್ಕಾಗಲ್ವ ಅವರಿಗೆ? ಇಲೆಕ್ಷನ್ ಬಂದಾಗ ದುಡ್ಡು ಹಂಚಕ್ ಬರ್ತಾರೆ. ಎಲ್ರಿಗೂ ಎಲ್ಲಾ ಸಮಯಕ್ಕೂ ಟೈಮ್ ಇರುತ್ತೆ, ದುಡ್ಡು ಹಂಚಕ್ ಬರ್ತಾರೆ. ಮತ್ತೆ ಬೇಕಾದ್ರೆ ದಾದಾಗಿರಿ ಗುಂಡಾಗಿರಿ ಮಾಡ್ಬೇಕಾದ್ರೆ ಅವಾಗ ಒಂದಿಷ್ಟು ಜನ ಕಳಿಸ್ತಾರೆ, ಪ್ರವಾಸಗಳನ್ನ ಮಾಡ್ಸಕ್ಕೆ ಅರೇಂಜ್ ಮಾಡ್ತಾರೆ. ಎಲ್ಲದಕ್ಕೂ ಅವ್ರಿಗೆ ಸಮಯ ಇದೆ. ಆದ್ರೆ ತಿಂಗಳಿಗೆ 1-2 ಸಾರಿ ಬಂದು ಈ ತರ ನಾವು ಏನ್ ಮಾಡ್ತಾ ಇದೀವಿ, ಜನಗಳಿಗೆ ರೀಚ್ ಆಗ್ತಾ ಇದೆಯಲ್ಲ ಅಂತ ಅಷ್ಟು ಮಾಡಕ್ಕೂ ಅವರಿಗೆ ಏನು ಯೋಗ್ಯತೆ ಇಲ್ವಾ ಅಂತಾನೆ ಕೇಳಬೇಕಾಗುತ್ತೆ. ಯೋಗ್ಯತೆ ಇರ್ತಿದ್ರೆ ಈ ಕೆಲಸಗಳನ್ನ ಮಾಡಲ್ಲ ಅವರು. ಇಲೆಕ್ಷನ್ ವಿನ್ ಆದ್ರ ಮತ್ತೆ 5 ವರ್ಷ ತಿರುಗಿ ನೋಡಲ್ಲ. ಕೊನೆ 3 ತಿಂಗಳಿಗೆ ಮತ್ತೆ ಬರ್ತಾರೆ, ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅನ್ನಭಾಗ್ಯ ಮಾಡಿದ್ವಿ ಎಲ್ಲ ಹೇಳಿ. ಜನರಿಗೆ ಒಂದು ತಪ್ಪು ಮಾಹಿತಿ ಇದೆ. ಹೇಳಿ. ರೇಷನ್ ಕಾರ್ಡು ಯಾವುದೋ ಒಂದು ಬೇರೆ ಏರಿಯಾದಲ್ಲಿ ಶಾಂತಿನಗರದಲ್ಲಿ ಇರೋ ರೇಷನ್ ಕಾರ್ಡ್ ತಗೊಂಡು JP ನಗರಲ್ಲಿ ತಗೋಬಹುದು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಬೇಕಾದ್ರೆ ಯಾವ ಡಿಪೋನಲ್ಲಾದ್ರೂ ಇರಲಿ, ನೀವು ಎಲ್ಲಿ ಬೇಕಾದ್ರೂ ರೇಷನ್ ತಗೋಬಹುದು. ಪಾಪ 2-3 ಕೇಳಿದ್ರು ಇಲ್ಲಿ, ಸರ್ ನಮ್ದು ಬೇರೆ ಡಿಪೋ ಇಲ್ಲಿ ಬಂದು ತಗೋಬಹುದು ಅಂದ್ಬಿಟ್ಟು ಡೆಫಿನೆಟ್ಲಿ ತಗೋಬಹುದು. ಇವ್ರು ಸ್ಟಾಕ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಮಿಕ್ಕಿದವ್ರಿಗೆ ನಾಳೆ ಬರ್ಲಿಕ್ಕೆ ಹೇಳಿ ಸ್ಟಾಕ್ ತರಿಸ್ಕೊಂಡು ಮತ್ತೆ ಕೊಡ್ಬೇಕಾಗ್ತದೆ. ಸೊ ಈ ತರ ವಿಚಾರ ಅದು ಇವರು ಅಂಗಡಿಯವರು ವ್ಯವಸ್ಥಿತವಾಗಿ ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ಮಾಹಿತಿ ಮುಚ್ಚಿರ್ತಾರೆ. ಯಾರಿಗೆ ಎಷ್ಟು ಸಿಗಬೇಕು ಅದ್ರ ಬಗ್ಗೆ ಮಾಹಿತಿ ಹಾಕಲ್ಲ. ಬೇರೆ ಅಂದ್ರೆ ಪೋರ್ಟಬಿಲಿಟಿ ಅಂತೀವಿ, ಬೇರೆ ಡಿಸ್ಟ್ರಿಕ್ಟ್ ಇರ್ಬೋದು ಅಥವಾ ಬೇರೆ ಅಂಗಡಿಯವ್ರಿಗೆ ಕಾರ್ಡ್ ಇರುತ್ತೆ, ಅವರು ತಗೋಬಹುದು ಇದೆ, ಎಲ್ಲಿ ಬೇಕಾದ್ರೂ ತಗೋಬಹುದು, ಕರ್ನಾಟಕದಲ್ಲಿ ಇದೆ ಫ್ರೀಯಾಗಿ. ಅದು ಮಾಹಿತಿ ಕೊಡಲ್ಲ. ಎಲ್ಲ ಮಾಹಿತಿ ಮುಚ್ಚಿಟ್ಟು ಜನಗಳನ್ನ ಒಂಥರ ಕತ್ಲೆಯಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಯಾರು ಪ್ರಶ್ನೆ ಮಾಡಿದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಧಮಕಿ ಹಾಕ್ತಾರೆ. ಇದು ಮಾಮೂಲಿ ನಡೆಯುವಂಥದ್ದು. ಇದಕ್ಕೆಲ್ಲ ನೀವು ಇದರಿಂದ ಮೇಲೆ ಬರಬೇಕು. ನೀವು ಧೈರ್ಯ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಇವರು ಒಂದು ಹೇಳ್ತಾರೆ, ಒಂದು ಹುಲ್ಲು ಅಲ್ಲಾಡ್ಸಕ್ಕಾಗಲ್ಲ ಇವ್ರ ಕೈಯಲ್ಲಿ. ಇವರು ಹೆದರ್ಸ್ತಾರೆ ಅಷ್ಟೇನೆ. ಇದು ಏನಿದ್ರು ಡಿಪಾರ್ಟ್ಮೆಂಟ್ ಮಾಡಬೇಕು. ಯಾವುದೇ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಮಾಡಬೇಕಾಗ್ತದೆ. ಇವ್ರಿಗೆ ಯಾವ ಅಧಿಕಾರನೂ ಇಲ್ಲ. ಆದರೆ ಇವರು ಹೇಳೋದೇನು, ನಾವೇ ಲಾರ್ಡ್ಗಳು, ನಾವೇ ಸರ್ಕಾರದ ನೆಕ್ಸ್ಟ್ ಲೆವೆಲ್, ನಾವೇ ಆ ಥರ ಬಿಲ್ಡಪ್ ಕೊಡ್ತಾರೆ ಇವರೆಲ್ಲ. ಹಾಗಾಗಿ ಈ ಅಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಜನರು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಆದಷ್ಟು ಪ್ರಶ್ನೆ ಮಾಡೋದನ್ನ ರೂಢಿಸ್ಕೊಳ್ಳಿ. ನಿಮಗೆ ಬೆಂಬಲ ಬೇಕಾ, ಬಲ ಬೇಕಾ, ಈ ನಂಬರ್ಗೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಈ ನಂಬರು 8842777730. ಈ ನಂಬರ್ಗೆ ಕರೆ ಮಾಡಿ ನಮಗೆ ಮಾಹಿತಿ ಹೇಳಿ. ಯಾರು ಬೇಕಾದ್ರೂ ಫೋಟೋ ಹೊಡ್ಕೊಳ್ಳಿ, ಪರವಾಗಿಲ್ಲ. ನಾನು ಈ ಕಡೆ ತಿರುಗಿದ್ದೀನಿ. ನೀವು ಏನ್ ಮಾಡಬೇಕು ಅಂದ್ರೆ, ನಿಮ್ಗೆ ಆಗಲ್ಲ, ಒಬ್ರು ಹೋದ್ರೆ ಅಲ್ಲಿ ಬೈತಾರೆ ಅಥವಾ ಗೂಂಡಾಗಿರಿ ಮಾಡ್ತಾರಂತಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ದೂರುಗಳನ್ನು ತಗೊಂಡ್ಬಿಟ್ಟು ಅದ್ರ ಮೇಲೆ ಕ್ರಮ ತಗೊಳ್ಳಂಗೆ ಮಾಡ್ತೀವಿ. ಈಗ ಅಧಿಕಾರಿಗಳು, ಜವಾಬ್ದಾರಿಯುತ ಅಧಿಕಾರಿಗಳು ಸ್ವಿಚ್ ಆಫ್ ಮಾಡಿ ಕೂತಿದ್ದಾರೆ. ಇವತ್ತು ಕ್ರೂಷಿಯಲ್ ಡೇ. ಎಷ್ಟು ಮಾಡಿದ್ರು? ನಾವು ಆಕ್ಚುಲಿ ಇಲ್ಲಿ ಕರೆಸಬೇಕಿತ್ತು ಅವರನ್ನ. ಸರ್ 112 ಕಾಲ್ ಆಗಿದೆ. ಮಾಡಲಿ ಸರ್, ಇಲ್ಲಿ ಸರ್. ಈಗ ಹಾಂ ಸರಿ ಆಯ್ತು, ಓಕೆ. ಸೊ ಹಾಗಾಗಿ ದಯವಿಟ್ಟು ಒಂದು ಇಮ್ಮಿಡಿಯೇಟ್ ಆಗಿ ನೋಡಿ ಸರ್. ಯಾರು ಓನರ್ ಇಲ್ಲ ಅಂತೀರಾ ಸರ್? ಬೋರ್ಡ್ ಇವತ್ತು ಸಾಯಂಕಾಲ ಮತ್ತೆ ಬರ್ತೀವಿ. ಬೋರ್ಡನ್ನು ಅದರಲ್ಲಿ ಏನೇನು ಮಾಹಿತಿ ಹಾಕಬೇಕು, ಶಿರಸ್ತೆದಾರ ನಂಬರು, ಫುಡ್ ಇನ್ಸ್ಪೆಕ್ಟರ್ ನಂಬರ್, ಮತ್ತೆ ನಿಮ್ಮ ನಂಬರು, ಅಂದ್ರೆ ಯಾರಿಲ್ಲಿ ಓನರ್ ಇದ್ದಾರೆ ಅವ್ರದ್ದು 3 ನಂಬರು, ಮತ್ತೆ ಯಾರ್ಯಾರಿಗೆ ಎಷ್ಟೇ ಸಿಗಬೇಕು, ಮತ್ತೆ ಪೋರ್ಟಬಿಲಿಟಿ, ಬೇರೆ ಡಿಸ್ಟ್ರಿಕ್ಟ್ ಅಥವಾ ಬೇರೆ ಅಂಗಡಿ ಕಾರ್ಡ್ಗಳು ಇಲ್ಲಿ ಕೊಡಲಾಗುತ್ತದೆ, ಅದನ್ನು ಹಾಕಬೇಕಾಗುತ್ತೆ. ನೀವು ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ ನೀವು. ಹಾಗಾಗಿ ನಿಮಗೆ ಕೊಡೋದ್ರಲ್ಲೇ ಬಿಸಿ ಇದ್ದೀರಾ, ಕೇಳಿಸ್ಕೊಳ್ಳೋಕ್ಕೂ ಇಲ್ಲ. ಓಕೆ. ಸೊ ಇಷ್ಟು ಹೇಳಿ ಇಲ್ಲಿ ಲೈವ್ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಹೇಳ್ತಾ ಇರೋದು, ಮತ್ತೆ ಕೇಳ್ತಾ ಇದ್ದೀವಿ ಎಲ್ರಿಗೂ, ದಯವಿಟ್ಟು ಬನ್ನಿ. ಯಾರ 112 ಕಾಲ್ ಮಾಡಿದ್ರಾ? ಹಾಗಾಗಿ ಬಂದ್ರ ಪೊಲೀಸು? ಯಾರು ಕಾಲ್ ಬರ್ತಾ ಇದೆಯಾ ಅಲ್ಲಿ? ಯಾರು? ಪ್ರತಾಪ್ ರೆಡ್ಡಿ. ಬೇಡ, ಕ್ಲೋಸ್ ಮಾಡಿ. ಸೊ ಹಾಗಾಗಿ ಈಗ ಪೊಲೀಸರು ಬಂದಿದ್ದಾರಂತ, ಹಾಗಾಗಿ 1-2 ನಿಮಿಷ ಲೈವ್ ಹಾಗೆ ಇಟ್ಕೊಟ್ಟಿವಿ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೋ ನೋಡೋಣ. ಇದು ಆಕ್ಚುಲಿ ಮಾಡ್ತಾ ಇರೋದು ಕಳ್ತನಕ್ಕೆ 379 IPC ಬರುತ್ತೆ. ನಿಂತ್ಕೊಡಿ, ನೀವೇ ವಿಡಿಯೋ ಇಟ್ಕೊಳ್ಳಿ. ಅದೇ ಎಲ್ಲಿದ್ದಾರೆ ಬಂದ್ರು ಅಂತ ಹೇಳಿದ್ರು.
ಬಂದ ವಯಸ್ಸೊಳಗೆ ಫೋನ್ ಕರ್ಸಿ ಡಾಕ್ಟರ್ ಪರೀಕ್ಷೆ ಮಾಡಿದ್ರು. ನಾನು ಮಾಡಿದ್ದೆ. ಎಲ್ಲಿ ಫೋನ್ ತಗೊಂಡು ತಾನೆ 14 ಕೊಟ್ಟಿದ್ದಾರೆ ಸರ್, ಅದಕ್ಕೆ 14 ಕೆಜಿ ಕೊಟ್ಟಿದ್ದಾರೆ 4 ಜನಕ್ಕೆ. 4 ಜನಕ್ಕೆ 16 ಕೆಜಿ ಯಾವಾಗ? ಯಾವಾಗ ಆಗ್ಲೇ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ 112ಗೆ? ನಾನೇ ಮಾಡಿದ್ದು. ಫೋನ್ ಬರ್ತಲ್ಲ, ನಾನೇ ಮಾಡಿದ್ದು. ಎಲ್ಲಿದು? ಅಲ್ಲ ಅಕ್ಕಿ ಅಂತ ಎತ್ಕ ಬರ್ಲ ಅಲ್ಲ ಎಲ್ಲಿ ತಗೊಂಡಿದ್ದು? ಇಲ್ಲೇನೆ ತಗೊಂಬನ್ನಿ. ನಿಮ್ಗೆ ಕೊಡ್ಸೋಣ ಬೇಡ, ಡಿಫ್ರೆನ್ಸ್ ಎಷ್ಟಿದೆ ಕೊಡ್ಸೋಣ. ತಗೊಂಬನ್ನಿ. ಏನ್ ಸರ್ ಇದು? 4 ಜನ 2 ಕೆಜಿ ಕಮ್ಮಿ ಕೊಟ್ಟಿದ್ದಾರೆ. ವಿಜಿಲೆನ್ಸ್ ಮಾಡ್ತಾ ಇದ್ದೀನಿ ಫುಡ್. ಅಲ್ಲ IPS ಆಫೀಸರ್. ಹೌದು, ಎಲ್ಲ ನೀವು ಮಾಡಿ ಮಿನಿಸ್ಟರ್ ಮಾಡಿದ್ರು ಇದೇ ಕತೆ. ಇಲ್ಲಿ ನಾವುಗಳು ಸೇರ್ಕೊಂಡೇ ಜನಸಾಮಾನ್ಯರು ಮತ್ತು ನಾವು ಸೇರ್ಕೊಂಡು ಈ ಬದಲಾವಣೆ ತರಬೇಕಾಗತ್ತೆ. ಇಲ್ಲ ಅಂದ್ರೆ ಈ ವ್ಯವಸ್ಥೆ ಅವ್ಯವಸ್ಥೆ ನಿರಂತರವಾಗಿ ಮುಂದುವರಿಯುತ್ತೆ. 14 ಕೆಜಿ ಕೊಟ್ಟಿದ್ದಾರಾ? 16 ಕೆಜಿ ಬರಬೇಕು. 20 ಕೆಜಿ. ಎಷ್ಟು ಜನ ಇದ್ದೀರಾ? 20 ಬರ್ಬೇಕು ಸರ್. 20 ಕೆಜಿ ಬರಬೇಕು. 6 ಕೆಜಿ 1 ಕೆಜಿ ಅವರೇ ಕೊಡ್ತಾರೆ. ಅಲ್ಲ ಯಾರು? ವಯಸ್ಸೊಳಗೆ. ಹಲೋ ಎಷ್ಟು ಕೊಟ್ಟಿರಲ್ಲ. ಸರ್, ನಾವು ನೋಡಿದ್ವಿ ನಿಮ್ಮ ಗಾಡಿ. ನೀವು ಸ್ವಲ್ಪ ಮುಂದೆ ಹೋಗಿದ್ರಿ. ಈಗ ಒಂದು ತಳ್ಳೋ ಗಾಡಿ ತಳ್ಕೊಂಡ್ ಬರ್ತಾ ಇದ್ದಾರೆ. ಹೇಳಿ ಸರ್, ಡಿಪೋ ಗೊತ್ತಿಲ್ವಾ? ಶಾಮಿಯಾನ ಹಾಕಿದೆ. ಅದೇ ನೀವು ಮುಂದೆ ಹೋದ್ರಿ, ನಾವು ನೋಡಿದ್ವಿ. ಆಕ್ಚುಲಿ ಇಲ್ಲಿ ಶಾಮಿಯಾನ ಹಾಕಿದ್ದಾರೆ ನೋಡಿ ಒಂದ್ ಕಡೆ. ಯಾವ ರಸ್ತೆ ಇದು? ರೇಷನ್ ಡಿಪೋ ರೋಡ್. ರೇಷನ್ ಡಿಪೋ ಇದೆ ನೋಡಿ. ಒಂದು ನಿಮಿಷ. ಕ್ರಾಸ್ ಎಷ್ಟು? 7ನೇ ಕ್ರಾಸಾ? 7th ಕ್ರಾಸ್ ಚಂದ್ರನಗರನಾ? 7th ಕ್ರಾಸ್ ಚಂದ್ರನಗರ ಡಿಪೋ ಇದೆ. ಒಂದು ಶಾಮಿಯಾನ ಹಾಕಿದೆ ರೋಡಲ್ಲಿ. ಅಲ್ಲೇ ಇದೀವಿ ಡಿಪೋ ಮುಂದೆ. ಓಕೆ ಸರಿ, ಓಕೆ. ಇಲ್ಲಿ ತಗೊಳ್ಳಿಕ್ಕೆ ಯಾವುದಿಲ್ಲ ಅಂತ ಯಾರು ಹೇಳಿದ್ರು? ಬನ್ನಿ ಬನ್ನಿ ಚೆಕ್ ಮಾಡಿ. ಅದು ಯಾವ್ದೋ ಇಲ್ಲಿಗಲ್ಲ ಅಲ್ಲ, ಇಲ್ಲಿ ಯಾವ ಕಾರ್ಡ್ ನೋಡಿ? ಅದು BPL ಕಾರ್ಡ್. ಕುಮಾರಸ್ವಾಮಿ ಯಾವ ಬಂದಿದ್ದು? ಯಾವ ಬಂದಿದ್ದು? ಇದು ಕುಮಾರಸ್ವಾಮಿ ಈಗ ಬಂದ. ಈಗ ಬಂದ್ರಾ? ಕೊಟ್ರೆ ಈಗ ಸರಿ. ಈ ಕಾರ್ಡ್ ಏನು ಸಮಸ್ಯೆ ಇದೆ ಸರ್, ಇದೇನು ಹೇಳ್ತೀನಿ ನಾನು, ಇದು ಈಗಲೇ ಎಲ್ಲ ಇದು ಎಲ್ಲ ಡಿಪಾರ್ಟ್ಮೆಂಟ್ ನೀವು ಒಂದು ಬೋರ್ಡ್ ಹಾಕಿ ಹಂಗಾದ್ರೆ. ಇಲ್ಲಿ ಲೋಕಲ್ ಅಕ್ಕಪಕ್ಕದವ್ರು ಇದ್ದವ್ರು ಮಾತ್ರ ಲೈನಲ್ಲಿ ಬಾಕಿ ಮನೆ ಹೋಗಿ ಅಂತ. ನಿಮ್ಗೆ ಇವಾಗ ಇಲ್ಲಿ ನಾವು 100 ಕಾರ್ಡ್ ಬೇರೆಯವ್ರ ಕಡೆ ತಗೊಂಡು ನಾವು 100 ಕಾರ್ಡ್ ಕೊಡ್ಬೋದು. 200 ಜನ ಬಂದ್ರೆ ನಾವು ಎಲ್ಲಿ ಕೊಡಕ್ಕಾಗತ್ತೆ? ಎಲ್ಲರೂ ಇಲ್ಲೇ ಬಂದು ತುಂಬ್ಕೊಂಡ್ಬಿಟ್ರೆ ಎಲ್ಲ ಕಡೆ ಬೆಳಿಗ್ಗೆ ಶ್ರೀಧರ್ ಹತ್ರ ನಾನು ಕಾಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದೀನಿ. ನಿಮ್ಗೆ ಏನ್ ಪ್ರೊವಿಷನ್ ಇದೆ? ಸರ್ ಏನ್ ಗೊತ್ತಾ ಸರ್, ಒಂದು ನಿಮಿಷ ಇದೆ. ನೀವು ತಪ್ಪು ಮಾಹಿತಿ ಬೇರೆಯವ್ರಿಗೆ ಕೊಡಬೇಡಿ. ನಿಮ್ಗೆ ಇಂಡೆಂಟ್ ಹಾಕಕ್ಕೆ ಒಂದು ನಿಮಿಷ. ಇಂಡೆಂಟ್ ಹಾಕಕ್ಕೆ ಪ್ರೊವಿಷನ್ ಇದೆ ನಿಮ್ಗೆ. ಇಷ್ಟು ನಮ್ಗೆ ಕಾರ್ಡ್ ಇನ್ನೂ ಮಿಕ್ಕಿದೆ, ಹಾಕಿ ಅಂತ ನೆಕ್ಸ್ಟ್ ಟೈಮ್ ನಿಮ್ಗೆ ಸಪ್ಲೈ ಕೊಡ್ತಾರೆ. ನೀವು ಯಾವ್ದು ಮಾಡಲ್ಲ. ನಾವೆಲ್ಲ ಈ ಕಡೆ ಸರೌಂಡಿಂಗ್ ಎಲ್ಲ ನೀವು ಆಯ್ತು, ಕೊಡಕ್ಕಾಗಲ್ಲ. ನೀವೊಬ್ರು ಹೇಳಿ ಸರ್, ಹೇಳಿ. ನೀವು ಕೆಲ್ಸಕ್ಕೆ ಹೋಗೋರ ತರ ಯೋಚನೆ ಮಾಡಿ ಒಮ್ಮೆ. ಈಗ ಇಲ್ಲಿ ನಿಂತಿದಾರಲ್ಲ, ಇವತ್ತು ಭಾನುವಾರ ಅಂತ ಬರ್ತಾರೆ ಎಲ್ಲರೂ. ಸೋಮವಾರ ಕೆಲ್ಸಕ್ಕೆ ಹೋದ್ರೆ ನೀವು ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಯಾವ್ದು ಬರ್ಬೇಕು? ಮತ್ತೆ ಹಿರಿಯ ಹಾಕಿ ಎಲ್ಲೋದ್ರು ಅವರು? ಸರ್ಕಾರ ನಿಯಮ ಮಾಡಿದಲ್ವಾ? ನಿಯಮ ತಪ್ಪು ಮಾಡಿರೋದು ಒಂದು ನಿಮಿಷ ಈ ಕಡೆ ಬನ್ನಿ. ಒಂದು ನಿಮಿಷ ಈ ಕಡೆ ಬನ್ನಿ. ಸ್ವಲ್ಪ ದಾರಿ ಬಿಡಿ. ಮಾಡಿ ಸರ್, ಏನ್ ಮಾಡ್ತಾರೆ? ಅಲ್ಲ ಲೈನಲ್ಲಿ ಇದ್ರಲ್ಲ ಅವರು. 16 ಕೆಜಿ ಅವ್ರು ಕೇಳಕ್ ಬಂದ್ರೆ ಜಸ್ಟ್ ಇವಾಗ ಸರ್ ಬಂದಿರೋದು. ಎಲ್ಲಾರು ಸರಿ ಮಾಡೋದು ಸರಿ ಮಾಡಿ ಸರ್. ನೀವು ಮಾಡ್ತಾ ಇದ್ದೀವಿ, ಎಲ್ಲಾರು ಮಾಡಿ, ಒಬ್ಬರು ಮಾಡೋದಲ್ಲ. ಮಾಡ್ತಾ ಇದ್ದೀವಿ. ಇಲ್ಲ ಇಡೀ ಕರ್ನಾಟಕಕ್ಕೂ ಸರಿ ಮಾಡೋದು ಮಾಡಿ. ಏನ್ ಬೇಕಾದ್ರೆ ಮಾಡಿ. ಮಂಜು ನಮ್ಗೆ ಅಂಗಡಿ ಮುಚ್ಚಿದ ಆಯ್ತು. ಇಲ್ಲ ಹೋದ್ರೆ ಬೇರೆ ಒಬ್ರು ಬರ್ತಾರೆ. ಈ ಕಾರ್ಡ್ ಎಷ್ಟು ಬರ್ಬೇಕು ಕೇಳಿ ಸರ್. 20 ಕೆಜಿ ಬರಬೇಕು. ಎಷ್ಟು ಬರ್ಬೇಕು ಇದಕ್ಕೆ? 20 ಕೆಜಿ ಬರ್ಬೇಕು. 14 ಕೆಜಿ ಹಾಕಿರ್ಬೋದು ಸರ್. 14 ಕೆಜಿ 14 ಕೆಜಿ ಹಾಕಿದ್ದೀನಿ. ಮತ್ತೆ 4 ಕೆಜಿಯಲ್ಲಿ ಹಾಕಿದ್ದೀನಿ. ಹಾಕಿ. ನೋಡಿ, ಕೊಬ್ಬಿಗುಡಿ ಅವ್ರ ಮನೆಗೆ ಹೋಗಿ ತಂದಿರೋ ಕಾರ್ಡ್ ಇದು. ಅಲ್ಲೇ ಇದ್ದೇನೆ ಸರ್. ಇದು ಬೆಂಗಳೂರು ಸರಿ ಮಾಡಿ ಸರ್, ಸಾಕಷ್ಟು ಇವಾಗ ಸರಿ ಮಾಡಿ. ನಿಮ್ ಫೇಸ್ಬುಕ್ ನೀವು ಮಾಡಿ ಸರಿ ಮಾಡಿ. ಎಲ್ಲಾ ಕಡೆ ನೋಡಿ ಸರ್, ಎಲ್ಲ ಕಡೆ ಸ್ಯಾಟಿಸ್ಫೈಡ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ನಾವು ಊರವರೆಲ್ಲ ಮಾಡ್ತಾರಂತ ನೀವು ಹಂಗೆ ನಾನು ಹಂಗೆ ಮಾಡೋದು ಅನ್ನೋದೇನ್ರಿ?
ಏನ್ ಮಾತಾಡ್ತೀರಿ ನೀವು? ಮಾಡಿ ಎಲ್ಲ ಮಾಡೋದು ಎಲ್ಲರೂ ಮಾಡ್ತೀವಿ. ನಾನು ಸರಿ ಆಗ್ತೀನಿ ಆಯ್ತಾ? ಊರೆಲ್ಲ ಕಳ್ತನ ಮಾಡ್ತೀರಾ, ಕಳ್ಳ ಬಂದು ನನಗೆ ಒಬ್ಬನಿಗೆ ಯಾಕೆ ಹಿಡಿತೀರಾ ಅಂತ ಕೇಳ್ದಂಗೆ ಆಯ್ತು ನೀವು. ಎಲ್ಲ ಕಳ್ತನ ಮಾಡ್ತೀರಾ, ನನ್ನ ಮಾತ್ರ ಯಾಕೆ ಹಿಡಿತೀರಾ ನೀವು? ಎಲ್ರು ಮಾಡ್ತೀರಾ ಕಳ್ತನ, ನಾನು ಮಾಡ್ತೀನಿ, ಎಲ್ಲರೂ ಹೇಳಿದ್ರೆ ಅವನು ಕಳ್ಳನೇ. ಈಗ ನಿಮ್ಮ ಮೂಲಕ ಬೇರೆ ಹೋಗ್ತಾರ 9 ಜನ ಕಳ್ತನ ಮಾಡಿ ಒಬ್ಬ ಮಾಡಿದ ಅವನು ಎಲ್ಲ ಕಳ್ತನ ಬಿಟ್ಬಿಡ್ಬೇಕು. ಎಲ್ಲರೂ ಇಟ್ಕೊಳ್ಳಿ ಸರ್. ಎಲ್ಲ ಬನ್ನಿ, ಜೊತೆಲಿ ಬಂದಿದ್ದೇನಾ ನೀವು? ಎಲ್ಲಿ ಸರ್ ಅವ್ರಿಗೆ ಅವ್ರ ಮೂಲಕ ಅದೇ ಮಾಡೋದು. ಮಾಡಿ ಇಲ್ಲ ಅಂಗಡಿ ಕ್ಲೋಸ್ ಮಾಡಿಸಿದ್ರು ಮಾಡಿಸಿ ಜನ ಹೋಗಿ ಎಲ್ಲದೂ ನೀವು ಹೋಗಿ ಅಂದ್ರೆ ನಿಯತ್ತಾಗಿರೋರು ಯಾರನ್ನ ಬಂದ್ ಮಾಡ್ತಾರೆ, ನೀವು ಕ್ಲೋಸ್ ಮಾಡ್ಸಿ ಅವೆಲ್ಲ ಹೇಳ್ಬೇಡಿ ನೀವು. ಮಾಡ್ತಾ ಇರೋದು ಕೊಟ್ಟಿಲ್ವಲ್ಲ ಇಲ್ಲಿ? ಕಾಣಕ್ಕಾಗಲ್ಲ, 5 ಕೆಜಿ ಕಮ್ಮಿ ಕೊಟ್ಟಿರಲ್ಲ. ತಪ್ಪು ಮಾಡ್ಬಿಟ್ಟು ಬೇರೆ ಆದ್ಮೇಲೆ ಇದನ್ನ ಮಾಡ್ತೀನಿ. ನಾವು ಬರ್ಬೇಕಾ ಕೊಡಕ್ಕೆ ನಿಮಗೆ? ಊರೇ ಮಾಡೋದು ನಾನೇ ಊರೆಲ್ಲ ಕಟ್ಟಿದ್ರೆ ನಾನು ಕಳ್ತನ ಮಾಡ್ತೀನಿ ಅಂತ ಒಪ್ಕೊಳ್ತಾ ಇದ್ದೀರಾ? ಅಂದ್ರೆ ನೀವು ಬೇರೆ ಕಳ್ತನ ಮಾಡಕ್ಕೆ ready ಇದ್ದೀರಾ? 2 ಜನ ಕಳ್ತನ ಮಾಡಿಲ್ಲ ಅಂದ್ರೆ ಅದೇ ಲೆಕ್ಕ ಬರೋದು. 8 ಜನ ಮಾಡಿದ್ರೆ 2 ಇದ್ರೆ ಅದೇ ಲೆಕ್ಕ ಬರುತ್ತೆ. ಕಳ್ಳತನ ಮಾಡಿ ಸಮರ್ಥನೆ ಮಾಡ್ತೀಯಲ್ಲಪ್ಪ ನೀನು. ಯಾರೋ ಕಳ್ತನ ಮಾಡ್ತಾವ ನಾನು ಮಾಡ್ತೀನಿ ಅವ್ರು ಹೇಳ್ತಾರಲ್ಲ, ಅವ್ರು ಯಾರು? ಅವ್ರು ಹೇಳ್ತಾರೆ, ನನ್ನ ಹಿಡಿದು ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಕೊಡೋಣ ಬಿಡಿ ಅಂತ ಹೇಳ್ತಾ ಇದ್ದಾರೆ. ರೇಷನ್ ಕೊಡ್ರಿ ಅವ್ರಿಗೆ. ನೀವೆಲ್ಲ ಯಾರು ಮೇಡಮ್ ನೀವು? ಯಾರು ನೀವು? ಅವರು ಸಿಸ್ಟಮ್ ಮಾಡೋದು ನಮ್ದು ಅಲ್ಲಲ್ಲ, ಏನ್ ಓನರ್ ಇಲ್ಲಿ? ಓನರ್ ಇಲ್ಲ ಇಲ್ಲ ಸರ್ ಇಲ್ಲ ಓನರ್ ಓನರ್ ಇಲ್ಲ ಇದಕ್ಕೆ. ಯಾರು ರಿಲೇಷನ್ಸ್ ಇರೋದು? ಸೆಲಿಮನ್ಸ್ ಲೈಸೆನ್ಸ್ ಇರೋದು ಬನಶಂಕರಿ ಇರೋದು 3 ಅಂಗಡಿ ಇದೆ. ಒಬ್ಬರೇ ಅಲ್ಲ 3 ಅಂಗಡಿ 1 ಲಕ್ಷ ಇದೆ. ನಾವು ಸೇಲ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮಗೆ ಈ ಓನರ್ ಏನ್ ಹೇಳ್ತಾರೆ ಗೊತ್ತಾ? ಈಗ ಬಂದ್ರೆ ನಾವು ಕರೆಕ್ಟ್ ಆಗಿ ಕೊಡಕ್ ಹೇಳಿದ್ವಿ, ಇನ್ನೂರು ಕಮ್ಮಿ ಕೊಡ್ತಾರೆ, ನಂದೇನು ತಪ್ಪಿಲ್ಲ ಇದರಲ್ಲಿ. ಇವಾಗ ಹಂಗೆ ಹೇಳೋದು, ಅದಕ್ಕೆ ಬಿಟ್ಬಿಟ್ಟೋಗೋದು. ಕೇಳಿದ್ದೆ, ಇವ್ರು ತಿಂತಿದ್ದಾರೆ. ತಗೊಳ್ಳಿ ಯಾರು ಓನರ್ ಅಂತ ಗೊತ್ತಾಯ್ತದೆ. ಬೋರ್ಡ್ ಹಾಕ್ಬೇಕು, ಬೋರ್ಡ್ ಹಾಕಿಲ್ಲ. ಅವರು ಅಯೋಗ್ಯರಾಗಿರೋದಕ್ಕೆ ನೀವು ಹಿಂಗ ಇದಾಗ್ತಾ ಇರೋದು ರಾಜಾರೋಷವಾಗಿ. ಅವ್ರು ಕರೆಕ್ಟ್ ಆಗಿ ತಮ್ಮ ಡ್ಯೂಟಿ ಮಾಡಿದ್ರೆ ಫುಡ್ ಇನ್ಸ್ಪೆಕ್ಟರ್ಗಳು, ಫುಡ್ ಡಿಪಾರ್ಟ್ಮೆಂಟ್ನವರು, ನೀವು ಈಗ ರಾಜಾರೋಷವಾಗಿ ನಾನು ಕಳ್ತನ ಮಾಡ್ತೀನಿ ಎಲ್ಲರೂ ಹೇಳಿ ಅಂತ ಹೇಳೋ ಧೈರ್ಯ ಮಾಡ್ತಿರಲ್ಲ ನೀವು. ಎಲ್ಲರೂ ಮಾಡ್ತಾರೆ. ಎಲ್ಲ ಯೋಜನೆ ಸರಿ ಆದ್ರೆ ನಾವು ಸರಿ ಆಗ್ತದೆ ಸರ್. ಎಲ್ಲ ಸರಿ ಅಲ್ಲ. ನೀವು ಕಳ್ದು ಅವ್ರು ಕಳ್ದು ಕಮ್ಮಿ ಬಂದ್ರೆ ಯಾರು ಮಾಡ್ತಿಲ್ವಲ್ಲ, ನಾವು ಮಾಡಲ್ಲ. ಎಂಕರೇಜ್ ಮಾಡಬೇಡಿ ನೀವು. ಇಂಗ್ರೇಜ್ ಮಾಡಿ ಹೇಳಿ ಸರ್. ಏನು ಕಂಪ್ಯೂಟರ್ ಹೇಳಿ ಸರ್ ಅವ್ರಿಗೆ. ಡಿಪೋದಲ್ಲಿ ಹೇಳಿ ಅವ್ರು ಏನ್ ಮಾಡ್ತಾರೆ ಆಕ್ಷನ್ ತಗೊಳ್ಳಿ ಹೇಳಿ ಸರ್. ಎಲ್ಲರೂ ಹೇಳಿ. ಇವಾಗ ತಗೋಬೇಕಂತಿಲ್ಲ. ಈ ಖಾಲಿ ಅವ್ರು ನೀವು ಯಾವಾಗ ಬೇಕಾದ್ರೆ ತಗೋಬಹುದು. ಏನು ಅಂಗಡಿ ಮುಚ್ಕೊಂಡು ಹೋಗಿಲ್ಲ. ಅದು 30 ದಿವಸ 25 ದಿವಸನೂ ತೆಗ್ದಿರ್ಬೇಕು. ಬರಂಗಿಲ್ಲ. ಜನ ಹೇಳೋದು ಅಲ್ಲಿ ಕೆಲಸ ಮಾಡಕ್ ಬಿಡ್ರಿ ಅಂತ ಅಷ್ಟೇ. ಅಲ್ಲ ನಾನೇನು ಕೆಲಸ ಮಾಡೋದಕ್ಕಿಂತ ಸರಿಯಾಗಿ ಕೆಲಸ ಹೇಳಿ ಸರ್ ಅವ್ರಿಗೆ. ದಬ್ಬಾಳಿಕೆ ಮಾಡಿದ್ರೆ ಹೇಳಿ. ರೌಡಿಸಂ ಮಾಡ್ತಾ ಇದ್ದೀರಾ, ದುಡ್ಡು ತಗೊಳ್ತಾ ಇದ್ದೀರಾ, ಏನೋ ಸಣ್ಣ ಪುಟ್ಟ ರೌಡಿಸಂ ಮಾಡ್ತಾ ಇದ್ದೀರಾ, ದುಡ್ಡು ತಗೋತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ತೂಕದಲ್ಲಿ ಕರೆಕ್ಟ್ ಮೋಸ ಮಾಡ್ತಿದ್ದೀರಾ, ತೂಕ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಹತ್ರ ಹೆಂಗ್ ಮಾತಾಡೋದು, ಇವ್ರ ಹತ್ರ ಹೆಂಗ್ ಮಾತಾಡ್ಬೋದು? ನಮ್ಮ ಹತ್ರನೇ ನೀವು ರಾಜಾರೋಷವಾಗಿ ನಮ್ಮ ರಾಜಾರೋಷ ಇಷ್ಟು ಕಮ್ಮಿ ಮಾಡಿ ನಮ್ಮ ಹತ್ರನೇ ತೂಕ ಇಲ್ಲ ರೆಡ್ ಹ್ಯಾಂಡ ಸಿಗಾಕೊಂಡು ಕೂಡ ಇಷ್ಟು ನಮ್ಮ ಹತ್ರ ಎಷ್ಟು ಮಾತಾಡ್ತೀರಂದ್ರೆ ಸಾರ್ವಜನಿಕರು ಹೇಗೆ ಧೈರ್ಯ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಮಾಡಕ್ಕೆ? ಯಾರು ಮಾಡಲ್ಲ. ಇವ್ರು ಅದೇ ಬೇಕಾಗಿರೋದು. ಈಗಾಗಲೇ ಒಂದು ಬಾರಿ ನಾವು ಬಂದು ಹೇಳಿದೀವಿ ಸರ್. ಓನರ್ ಅಲ್ಲ ಅವರು. ಸರ್ ಇದು ಎಂಡ್ ಮಾಡ್ಲಾ? ಯಾರ್ದಿದು? ಅಲ್ಲಲ್ಲ, ಎಂಡ್ ಮಾಡಬೇಡಿ, ಪೊಲೀಸ್ ಬನ್ನಿ. ನಂದೆ ಈಗ ಓಕೆ. ನಾನು ಇನ್ನೊಂದು ವಿಚಾರ ಆವಾಗ ಹೇಳಬೇಕಿತ್ತು, ಅದ್ರ ಮಧ್ಯೆ ಬೇರೆ ವಿಚಾರಗಳು ಬಂತು. ಇಲ್ಲಿ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದ್ರ ಪಕ್ಕದಲ್ಲಿ ವೆಂಕಟೇಶ್ ಅನ್ನೋರು ಒಂದು ಅಂಗಡಿ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ತುಂಬ ತಿಂಗಳಿಂದ 30 ರೂಪಾಯಿ ತಗೊಳ್ಳೋದು,
ಮತ್ತೆ ಒಂದೊಂದು ಕಾರ್ಡ್ ಮೇಲೆ ಅಂದ್ರೆ ಒಂದೊಂದು ವ್ಯಕ್ತಿಗೆ 5 kg ಕೊಡೋ ಬದಲಿಗೆ 2 kg. ಇಲ್ಲಲ್ಲಮ್ಮ, ನೀವು ಜನಗಳು ಸರಿಯಾಗಿದ್ದೀರಾ ನೀವು. ಅಬ್ಬಾ, ಎಲ್ಲಿಂದ ಬರ್ತೀರಿ? ಮತ್ತೆ ಬಿಡಿ. ಓಕೆ, ಈಗ ಮಂಜು, ಈಗ ನಾವು ಹೇಳ್ತಾ ಇರೋದು ಇಷ್ಟೇನೆ. ಈ ಅಂಗಡಿ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿದ್ದು ಬೇರೆ ತರ ಅದು ಮತ್ತೆ ಇದಾಗುತ್ತೆ. ಏನು ಈಗ ಪೊಲೀಸರನ್ನು ಕಳಿಸಿದ್ವಿ, ನೋಡೋಣ ಏನಾಗುತ್ತೆ ಅಂತ. ನಾವು ಹೇಳ್ತಾ ಇರೋದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಒಂದು ಅಂಗಡಿ ಇದೆ, ವೆಂಕಟೇಶ್ ಅಂತ ನಡೆಸ್ತಾ ಇದ್ದಾರೆ. ನನ್ನ ಹತ್ರ ವರ್ಲ್ಡಲ್ಲಿ ಅವರಷ್ಟು ಪ್ರಾಮಾಣಿಕರು ಯಾರೂ ಇಲ್ಲ ಅಂತ ಆವಾಗ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ನನ್ನ ನಂಬರು ಸೇವ್ ಮಾಡ್ಕೊಂಡಿದ್ದಾರೆ, ನನ್ನ ಕಾಲು ಮಾಡ್ತಾ ಇದ್ದಾರೆ. ಸೊ ಇವರು ಡಿಪಾರ್ಟ್ಮೆಂಟ್ ಅವರು, ನಾನು ಹೇಳ್ತಾ ಇರೋದಷ್ಟೇ, ನಿಮಗೆ ಜನರ ಕಷ್ಟಗಳ ಬಗ್ಗೆ ಏನಾದರೂ ಒಂದಿಷ್ಟು ಕಾಳಜಿ ಇದ್ರೆ ನೀವು ದಯವಿಟ್ಟು ಇದನ್ನೆಲ್ಲ ಕಡಿವಾಣ ಹಾಕೋದು ಇದು ಮಾಡಿ. ಸರ್ಕಾರನು ಯಾರ್ಯಾರು ಫುಡ್ ಇನ್ಸ್ಪೆಕ್ಟರ್ಸ್ ನಿಮಗೆ ವೇಕೆನ್ಸೀಸ್ ಇದೆಯಾ ಫಿಲ್ ಮಾಡಿ, ಇದನ್ನ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ. ಅದನ್ನ ಬಗ್ಗೆ ಒಂದು ಒಳ್ಳೆ ವ್ಯವಸ್ಥೆ ಇದೆ, ಆದರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೂರಾರು ಇದು ಬರ್ತಾ ಇದೆ. ಹಾಗಾಗಿ ನಾವು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇರೋದು ಏನಂದ್ರೆ, ಇಂಥ ಅಕ್ರಮಗಳು ನೋಡಿ, ನಾನು ಅವಾಗಲೂ ಅದೇ ಹೇಳಿದೆ, ಆಫೀಸರ್ಸ್ ರೆಸ್ಪಾನ್ಸಿಬಲ್ ಆಫೀಸರ್ ಯಾರಿದ್ದಾರೆ ಅವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ ಅಥವಾ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಎರಡರಲ್ಲಿ ಒಂದು, ಇವರು ಭಾನುವಾರ ಎಲ್ಲ ವಿಜಿಲೆಂಟ್ ಇರ್ಬೇಕು. ಯಾಕಂದ್ರೆ ಇಲ್ಲಿ ಕೊಡೋದೇ ಭಾನುವಾರ ಅಥವಾ ಸೋಮವಾರ, ಅದಾದ್ಮೇಲೆ ಅವಕಾಶ ಹೋಯ್ತು ಇವರಿಗೆ ಚೆಕ್ ಮಾಡೋಕ್ಕಾಗಲಿ ಯಾವುದಕ್ಕೂ. ಸೊ ಇದು ವ್ಯವಸ್ಥಿತವಾಗಿ ಸರ್ಕಾರದ ಅಧಿಕಾರಿಗಳು, ಹಲವಾರು ಅಧಿಕಾರಿಗಳು ಈ ವ್ಯವಸ್ಥೆ ಕೆಟ್ಟು ಹೋಗೋಕ್ಕೆ ಒಂಥರ ಬೆನ್ನೆಲುಬಾಗಿ ನಿಂತಂಗೆ ಕಾಣಿಸ್ತಾ ಇದೆ ನಮಗೆ. ಸೊ ಇದು ವ್ಯವಸ್ಥೆ ಏನು ಬರ್ತಾ ಇಲ್ಲ ನಿಮ್ಗೆ ಎಷ್ಟು ಕೊಟ್ಟರು ಏನು ಕೊಟ್ಟರು ಹೇಳಿ, ಕಮ್ಮಿ ಮಾಡಿ ಹೇಳಿ, ಜನಕ್ಕೆ ಹೇಳಿ ಗೊತ್ತಾಗಲಿ. ಎಷ್ಟು ಕೆಜಿ ಕೊಟ್ಟರು, ನಿಮ್ಗೆ ಎಷ್ಟು ಕೆಜಿ ಬರಬೇಕಾಗಿತ್ತು? ಎಷ್ಟು ಜನ ಇದ್ದೀರಿ ನೀವು? 4 ಜನ ಅಂದ್ರೆ 5 ಕೆಜಿ, 20 ಕೆಜಿ ಬರಬೇಕು. ಕೆಜಿ ಕೊಡಬೇಕು. 16 ಕೆಜಿ ಹೋಗಿ ನಾವು ಕೊಡ್ಸಿದ್ದೀವಿ, ನಮ್ಮ ಮುಂದೆ ಎತ್ಕೊ ಬನ್ನಿ, ವಾಪಸ್ ಕೊಟ್ಬಿಟ್ಟು ಕೇಳಿ ಇಸ್ಕೊಂಡು. ನೀವು ಜನ ಕೇಳಬೇಕು, ನೀವು ಕೇಳಲಿಲ್ಲ ಅಂದ್ರೆ ಇನ್ಯಾರು? ಇದನ್ನ ಯಾರೋ ಬಂದು ಕೇಳೋದಲ್ಲ, ನೀವೇ ಕೇಳಬೇಕು. KRS ಬಂದಿದೆ, ಲಂಚ ಮುಕ್ತ ಕರ್ನಾಟಕದವ್ರು ಸಹ ಬಂದು ಕೇಳ್ತಾ ಇದ್ದಾರೆ, ಕೇಳೋದಲ್ಲ. ನೀವಾಗಿ ಇಂಡಿವಿಜುವಲ್ ಆಗಿ ಕೇಳಬೇಕು. ಏಂತಕ್ಕೆ ರೋಪ್ ಹಾಕ್ಬಿಡ್ತಾರೆ? ರೋಪ್ ಹಾಕಿದ್ರೆ ನೋಡ್ರಿ, ಅದು ನಂಬರ್ ಇದೆ, ಅಲ್ಲೂ ಈಚೆನ ಒಂದು ಬೋರ್ಡ್ ಇಡಬೇಕು. ಅದು ಅವ್ರು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಇಡಿಸ್ತೀವಿ. ಫುಡ್ ಆಫೀಸರ್ ನಂಬರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿಬಿಡಿ. ನೀವು ಅವ್ರ ಹತ್ರ ಏನು ಮಾತಾಡೋದೇನು ಬೇಕಾಗಿಲ್ಲ. ಸರ್, ಇಂಥ ಡಿಪೋ ನಂಬರು ಇಲ್ಲಿ ಈ ಥರ ಮೋಸ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಕಂಡಿಸಿ ಅನ್ನಿ. ನಿಂತಿದ್ದ ಜಾಗದಲ್ಲಿ ಏನು ಮಾಡ್ಬಿಡ್ತಾರೆ ಅವರು? ನಾಚಿಕೆ ಆಗಲ್ಲ ರೀ. ಆ ಅಪ್ಪನ ಹೇಳ್ತೀನಿ ರೂಢಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಆ ಅಪ್ಪನಿಗೆ ನಾನು ಮಾಡಿರೋದೇ ಕೆಲಸ ಹಿಂಗೆ, ನಾನು ಮಾಡೋದೇ ಹಿಂಗೆ ಅಂತ ಹೇಳ್ತಾನೆ ಅವನು. ನಿಮ್ಮ ನಂಬರ್ ಇಲ್ಲ ನಮಗೂ ಸೇಫ್ಟಿ ಬೇಕು ಸರ್. ನಮಗೆ ಸಾಕಷ್ಟು ಬಾರಿ ಗಲಾಟೆಗಳಾಗ್ಬಿಟ್ಟಿದೆ ಸರ್, ಅದಕ್ಕೆ ಅಣ್ಣ ಸ್ವಲ್ಪ ದಾರಿ ಈಗ ಏನು ಗೊತ್ತಾ, ವಿಚಾರ ಹೇಳ್ಬಿಡ್ತೀನಿ. ಎಲ್ಲೇ ಬನ್ನಿ ಲೈವರ್ ಸರ್. ಇಲ್ಲ ಸರ್, ನಾವು ಯಾವುದೇ ಇದು ಮಾಡಿದ್ರು ಲೈವ್ ತಗೋತೀವಿ, ಬೇರೆ ಯಾವುದಕ್ಕಿಲ್ಲ. ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ನಿಮಗೂ ದಾಖಲೆ ಆಗುತ್ತೆ. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ಪಬ್ಲಿಕ್ ಅಲ್ಲಿ ಮಾಡಬೇಡಿ. ಓಕೆ ಸರ್, ಈಗ ವಿಚಾರ ಹೇಳ್ತೀನಿ, ಯಾಕಂದ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಸೇಫ್ಟಿಗಾಗಿ ಮಾಡ್ತಾ ಇದ್ದೀನಿ. ಈ ಅಂಗಡಿ ಬಗ್ಗೆ ಮತ್ತೆ ಇನ್ನೊಂದು 8-10 ಅಂಗಡಿಗಳ ಬಗ್ಗೆ ಆಶ್ವಾಸಗಳಿರೋದು. ನಮಗೆ ದೂರುಗಳು ಲೈಸೆನ್ಸ್ ಕರ್ನಾಟಕ ನಿರ್ಮಾಣ ಮತ್ತು KRS ದೂರುಗಳು ಬರ್ತಾ ಇದೆ. ಏನಂದರೆ, ಕೆಲವು ಅಂಗಡಿಗಳಲ್ಲಿ 30 ರೂಪಾಯಿ ತಗೊಳ್ಳೋದು, 20 ರೂಪಾಯಿ ತಗೊಳ್ಳೋದು. ಆಮೇಲೆ ಒಬ್ಬರಿಗೆ ಎಷ್ಟು ಹಾಕಬೇಕು, ಎಷ್ಟು ಕೊಡಬೇಕು ಅಂತ ಆ ತಿಂಗಳಲ್ಲಿ ನೋಟಿಸ್ ಬಿಟ್ಟಿರುತ್ತೆ. ಇದು ಹೊರಗಡೆ ಹಾಕಿರಬೇಕು. ಮತ್ತು ಏನಾದರೂ ಅಕ್ರಮಗಳು ನಡೆದಾಗ ಅದರಲ್ಲಿ 3 ನಂಬರು, ಶಿರಸ್ತೆದಾರ ನಂಬರು, ಅಂದರೆ ಫುಡ್ ಶಿರಸ್ತೆದಾರರು, ಫುಡ್ ಇನ್ಸ್ಪೆಕ್ಟ್ರು ಮತ್ತು ಈ ಅಂಗಡಿಯವರು 3 ನಂಬರ್ ಹಾಕಬೇಕು ಅಂತ ಕಡ್ಡಾಯವಾಗಿ ಅವರಿಗೆ ಇದು ನಿರ್ದೇಶನ ಕೊಟ್ಟಿದೆ ಡಿಪಾರ್ಟ್ಮೆಂಟು. ಇವರು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಓಕೆ, ಈಗ ನಮಗೆ 100 ಬಂದಿದ್ದು ಏನಂದರೆ, ಈ ಅಂಗಡಿ ಬಗ್ಗೆ ಕಮ್ಮಿ ಕೊಡ್ತಾ ಇದ್ದಾರೆ. ಪ್ರತಿ ಕಾರ್ಡ್ ಮೇಲೆ 1 kg ಕಮ್ಮಿ ಕೊಡ್ತಾರೆ. ಕೆಲವು ಕಾರ್ಡಲ್ಲಿ 4 ಜನ ಇದ್ರೆ 5 kg ಕಮ್ಮಿ ಕೊಡ್ತಾರೆ. ಆ ಥರ ಅಂದರೆ ಒಂದು ಆ ಥರ ಮೇಲೆ ಇದಾಗುತ್ತೆ. ಆಮೇಲೆ ಇದು ಅಂತ್ಯೋದಯ ಕಾರ್ಡ್ ಇದೆ, 35 kg ಸಿಗಬೇಕು, ಅಲ್ಲಿ 30 kg ಈ ಥರ ಕೊಡ್ತಾರೆ, ಅಲ್ಲಿ 25 kg ಈ ಥರ ಕೊಡ್ತಾ ಇದ್ದಾರೆ ಅಂತ ದೂರು ಬಂತು. ನಾವು ನಮ್ಮ ತಂಡ ಆವಾಗ ಹೋಗ್ತಾ ಇರುತ್ತೆ, ನಿಮಗೂ ಗೊತ್ತಿರುತ್ತೆ, ಹಲವು ಜನರಿಗೆ ಗೊತ್ತಿರುತ್ತೆ. ನಾವು ವಿಸಿಟ್ ಕೊಡ್ತೀವಿ. ಯಾಕಂದರೆ ಫುಡ್ ಇನ್ಸ್ಪೆಕ್ಟರ್ ಆಗಲಿ, ಫುಡ್ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರಿಗೆ ನೋಡಿ, ಈಗ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿಗೆ ಕಂಪ್ಲೇಂಟ್ ಕೊಡೋಕ್ಕೆ. ಇಲ್ಲಿ ಆಗಿದೆಯೇನು ಅಂತ ಹೇಳ್ಬಿಟ್ಟು ಇವರಿಗೆ ಸರ್ಕಾರ ಒಂದು ವ್ಯವಸ್ಥೆ ಕೊಟ್ಟಿದೆ. ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮ ಪರವಾಗಿ, ಅಂದರೆ ಪ್ರಿನ್ಸಿಪಲ್ ಏಜೆಂಟ್ ಇದೆಯಲ್ಲ, ಆ ಸಂಬಂಧ ಸರ್ಕಾರಕ್ಕೂ ಇದಕ್ಕೂ
ಇವರು ಏಜೆಂಟ್ಗಳ ಥರ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಸರ್ಕಾರ ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ. ಇವರು ಇಲ್ಲಿ ಏನು ಮಾಡ್ತಾರೆ, ಅದು ಮಾಡೋದು ಬಿಟ್ಬಿಟ್ಟು ಜನಗಳ ಹತ್ರ ಒಂದೊಂದು ಕೆಜಿ ಹೊಡಿತಾರೆ. ಇದು ಲೈವಲ್ಲಿ ಇವಾಗ ಬಂದಿದೆ. ನಾವು ಅಲ್ಲಿ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸೋಣ, ಅವ್ರ ಮೂಲಕ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಕೊಂಡ್ರೆ ಸ್ವಿಚ್ ಆಫ್ ಮಾಡಿ ಕೂತೆ ಎನ್ಆರ್ ಕಾಲ್ ಮೇಲೆ ಒಂದ್ ನಿಮಿಷ ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಕೇಳೋದಾಗಿ ನೀವು ಕೆಲಸ ಮಾಡೋರು ತಾನೆ, ಕೆಲಸ ಮಾಡಿ, ಕೆಲಸ ಮಾಡಿ. ಆಯ್ತು. ಈಗ ಇವರು ಇದು ಥೆಫ್ಟ್ ಒಂದು ಕಳ್ತನ, ಓಕೆ. ಆಮೇಲೆ ನಂಬಿಕೆ ದ್ರೋಹ ಯಾಕಂದ್ರೆ ಇವರಿಗೆ ಸರ್ಕಾರ ಕೊಟ್ಟಿರೋದು ಇಂಥವ್ರಿಗೆ ಇಷ್ಟು ಕೊಡಿ ಅಂತ. ಇವ್ರು ಯಾರು ನಂಬಿಕೆನ ಗಳಿಸ್ಕೋಬೇಕು, ಜನರ ನಂಬಿಕೆನ ಗಳಿಸ್ಕೋಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ನಂಬಿಕೆ ದ್ರೋಹ ಮಾಡ್ತಾರೆ. ಸೊ ಕಾಗ್ನೈಸಬಲ್ ಅಫೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ಸುವಮೋಟೋ ಕೇಸ್ ಇದ್ರ ಮೇಲೆ ದಾಖಲು ಮಾಡ್ಬೋದು. ಇಲ್ಲ ಅಂದರೆ NR ಕಾಲೋನಿಯಲ್ಲಿ ಆಫೀಸ್ ಇದೆ, ಬೇಕಾದ್ರೆ ನಂಬರ್ ಕೊಡ್ತೀನಿ. ಆ ಮಹಾನುಭಾವರು DD ಆಗಲಿ ಅಥವಾ ಹೈಯರ್ ಆಫೀಸರ್ಸು ಫೋನ್ ತೆಗಿಯಲ್ಲ. ಯಾಕಂದ್ರೆ ಅವರಿಗೂ ಎಂಜಾಯ್ ಮಾಡಬೇಕಲ್ಲ. ಭಾನುವಾರ ಇವತ್ತು ಬೇರೆ ಫಂಕ್ಷನ್ ಇರ್ಬೋದು ಕೆಲವರಿಗೆ. ಜಾಸ್ತಿ ಅಕ್ರಮ ಆಗುತ್ತೆ, ನಾವಿರಬಾರ್ದು. ನಾರ್ಮಲ್ ಏನು ಮಾಡ್ತಾರೆ ಅಂದರೆ ಶನಿವಾರ ಭಾನುವಾರ ಅಂದರೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಪ್ಲಸ್ ಸಂಡೇ ಬಂದಾಗ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತು ಮಾಡ್ಕೊಳ್ಳಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರೋ ಒಬ್ರು ದೂರು ಕೊಟ್ಟರೆ 1967 ನಂಬರ್ ಇದೆ, ಅಲ್ಲಿ ಯಾರು ಫೋನೇ ತೆಗೆಯಲ್ಲ. ಇವತ್ತು ಅವರಿಗೂ ರಜಾನ ಗೊತ್ತಿಲ್ಲ. ಅದು ಆ್ಯಕ್ಚುಲಿ 24 hours ಸರ್ವಿಸ್ ಇರಬೇಕು ಹಾಟ್ಲೈನ್, ಅವ್ರು ತಗೋತಾ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು ಏನಂದರೆ, ಇನ್ ದಿ ಆಬ್ಸೆನ್ಸ್ ಆಫ್ ಅಫಿಷಿಯಲ್ಸ್ ನಾವು ಫುಡ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕಿತ್ತು. ಅವ್ರ ಮೂಲಕನೇ ಇದು ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಿತ್ತು. ಕಳ್ತನ ಮತ್ತೆ ತಗೋತಾ ಇಲ್ಲ. ನೀವು ಮಾಡ್ಬೋದು ನಂಬರ್ ಕೊಡಿ. ಸತಿ ನನಗೆ 2 ವರ್ಷದಿಂದ ಅಕ್ಕಿ ಕೊಡ್ತಾನೆ ಇಲ್ಲ. ಎಲ್ಲಿದೆ ಅಲ್ಲಿ ಅವ್ರ ಜೊತೆ ಕೊಡಿ ಕೊಡಿ. ಏನು ಕೊಡ್ತಾ ಇಲ್ಲ ಅಮ್ಮ? ನಿಮ್ಗೆ ಅಕ್ಕಿ ಕೊಡ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಕೊಡ್ತಿಲ್ಲ ಅಂತೇಳಿ ನೀವು ಈಗ ಬಂದ್ಬಿಟ್ಟು ಇಲ್ಲಿ ಇದು BPL ಕಾರ್ಡು, ನೀವು ನಿಮ್ಮ ಹತ್ರ ಇರೋದು BPL ಕಾರ್ಡು. ಇದು ಯಾವ ಕಾರಣಕ್ಕೆ ತೆಗ್ದಿದ್ದಾರೆ ಅಂತೇಳಿ ನೀವು ಚೆಕ್ ಮಾಡಿಸ್ಬೇಕಾಗ್ತದೆ. ಫುಡ್ ಆಫೀಸ್ಗೆ ಹೋಗಿ ಏನ್ ಕಾರಣಕ್ಕೆ ತೆಗ್ದಿದ್ದಾರೆ, ನಿಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವಾ, ಇಲ್ಲ KYC ಅಪ್ಡೇಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಫಸ್ಟ್. ಯಾಕಂದ್ರೆ ತಮ್ಮನೇಲಿ ಕೊಟ್ಟು ಅಪ್ಡೇಟ್ ಮಾಡಬೇಕು. ಅದು ಮಾಡಿಲ್ಲ ಅಂದ್ರೂ ಕೂಡ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನ ನೀವೇನ್ ಮಾಡಿ, ಲೋಕಲ್ ಫುಡ್ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡಿಸಿ. ಆಮೇಲೆ ಸೂಕ್ತ ಅವ್ರು ಏನ್ ಕಾರಣ ಹೇಳ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ರೆ ಮತ್ತೆ ನಿಮ್ ಕಾರ್ಡ್ ಆಕ್ಟಿವೇಟ್ ಆಗುತ್ತೆ. ಫುಡ್ ಆಫೀಸ್ ಹತ್ರ ಹೋಗ್ಬೇಕಮ್ಮ ನೀವು. ನಮ್ಮನ್ನ ವಿಟ್ನೆಸ್ ಮಾಡಿದಾಗ ನಾವು ಅದನ್ನ ಕೊಡ್ತೀವಿ, ಸಾಕ್ಷಿಗಳನ್ನು ಕೊಡ್ತೀವಿ. ಮತ್ತೆ ಫೇಸ್ಬುಕ್ ಲೈವ್ ಇದೆ ಇವಾಗ ನಮ್ದು, ಅದನ್ನು ಕೊಡ್ತೀವಿ. ಸೀರಿಯಲ್ ಊರಿಗೆ ಮುಂಚೆ ಫೋನ್ ಮಾಡಿದ್ದೆ. ಅಲ್ಲ ಸೀರಿಯಲ್ ಕೊಡಿ. ಯಾರು ಕೊಡ್ತಾರೆ? DD ಯಾರು? DD ಯಾರು ಗೊತ್ತಿಲ್ಲ. ನೀವು ನಾನು ಹೇಳ್ತೀನಿ ಸರ್, 9964. ಈಗ ಈತ ಏನ್ ಹೇಳ್ತಾರೆ, ನನ್ನ ಓನರ್ ಎಲ್ಲ ಯಾರೋ ಸಲ್ಮಾನ ಸಾಹೇಬ್, ಯಾರೋ ಸಲ್ಮಾನ ಸಾಹೇಬ್ ಅವ್ರೇನಂತಾರೆ, ಈಗ ಈತ ಹೇಳ್ತಾರೆ 10 ಜನ ಕಳ್ರವ್ರೆ, 10 ಜನ ಕಳ್ತನ ಮಾಡ್ತಾರೆ, ಅವ್ರು ಹಿಡ್ಕೊಳ್ರಿ, ಅವ್ರು ಸರಿ ಮಾಡಿ ನಾನು ಸರಿ ಆಯ್ತೀನಿ ಅಂತ. ಲೈವ್ ವಿಡಿಯೋ ಇದೆ. ಒಬ್ಬರಿಗೆ 20 kg ಇರೋ ಗಾಡಿಗೆ 4 kg ಅದು ಮತ್ತೆ ಫಿಸಿಕಲ್ ಆವಾಗ ಎಷ್ಟು ಶಾರ್ಟೇಜ್ ಸಿಗುತ್ತೆ. ಇವರು ಏನ್ ಮಾಡ್ತಾರೆ, ಅಂಗಡಿಯವರು ಸಾಯಂಕಾಲ ಎಲ್ಲ ಸಾಗಿಸ್ಬಿಡ್ತಾರೆ. ಈಗ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೆಷ್ಟು ಉಳಿದಿದೆ ಅಂತ. ಅಷ್ಟು ಮೂಟೆಗಳನ್ನ ಯಾವ್ದೋ ಟೆಂಪೋನ ಹಾಕ್ಬಿಟ್ಟು ಇಲ್ಲಿಂದ ಸಾಗಿಸ್ಬಿಡ್ತಾರೆ. ಇವತ್ತು ಅಲ್ಲ, ನಮ್ಮ ವ್ಯವಸ್ಥೆ ಹೀಗಿದೆ. ಇಲ್ಲಿ ಏನಂದ್ರೆ ಒಂದು ಕಡೆ ನೀವು ಮಾತಾಡಬೇಡಿ, ನಮ್ಗೆ ಯಾರು ಮಾತಾಡೋಣ. ತಿಂಗಳು ಹಾಕ್ಸಿ ಸರ್, ನಾವು ತಿಂಗಳು ಪೆಂಡಿಂಗ್ ಇದೆ ರೇಷನ್ ಕಮಿಷನ್. ನಾವು ಅಂಗಡಿ ಬಾಡಿಗೆ ಕಟ್ಟಬೇಕು, ಹುಡುಗರಿಗೆ ಸಂಬಳ ಕೊಡಬೇಕು. ನಾವು ಏನೋ ಶಾರ್ಟೇಜ್ ಕೊಟ್ಟಿದ್ದೀವಿ, ನಾವು ಒಪ್ಕೊಂತೀವಿ, ಇಲ್ಲ ಅಂತ ಹೇಳಿಲ್ಲ. 2 kg 3 kg ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಇವಾಗ ನಾವು ಕಮಿಷನ್ ಪ್ರತಿ ತಿಂಗಳು ಬರಬೇಕು. 4 ತಿಂಗಳು ಕಮಿಷನ್ ಅಲ್ಲಿದೆ. ನಾನು ಅಂಗಡಿ ಬಾಡಿಗೆ ಹುಡುಗರಿಗೆ ಸಂಬಳ ಕೊಡಬೇಕು. ನಾವು ಇದು ಇಷ್ಟೊಂದು ದಿವಸ ತಗೊಂಡು ಮಾಡೋದಲ್ಲ, ನಾವು ಕೂಲಿ ಕೆಲಸಕ್ಕೆ ಹೋಗೋದಲ್ಲ. ಏನಕ್ಕೆ ನಾವು ಇದು ಮಾಡ್ಬೇಕು ಹೇಳಿ? ಸರ್ಕಾರ ಕರೆಕ್ಟಾಗಿ 4 ತಿಂಗಳು ಕಮಿಷನ್ ಇದೆ, ತಿಂಗಳು ಹಾಕ್ಬೇಕು ಸರ್ ನಮ್ಮ ಕಮಿಷನ್. ನಾವೇನು ಸರ್ ನಡೆಸೋದು ಹೆಂಗೆ ಸರ್? ಎಲ್ಲ ನ್ಯಾಯ ಬೆಲೆ ಅಂಗಡಿ ಇದೇ ಸಮಸ್ಯೆ ಇದೆ. ಕೇಳ್ತೀವಿ ಸರ್, ಕೇಳ್ತೀವಿ, ಹಾಕ್ತೀರಿ. ನೋಡಿ 6 ತಿಂಗಳು ಇರ್ತದೆ, 4 ತಿಂಗಳು ಇದೆ. ಇವಾಗ 1 ತಿಂಗಳು ನಮ್ಗೆ 2 ತಿಂಗಳು ಬರಬೇಕು, ಹಾಕ್ಬಿಡ್ಬೇಕು. ಆ ಥರ 4 ತಿಂಗಳು ಅಲ್ಲಿ ಇಟ್ಕೊಂಡ್ರೆ ನಾವು ಹೆಂಗೆ ಅಂಗಡಿ ನಡೆಸೋದು? ಇದು ಮಾಡೋದು ತರಕಾರಿ ಮಾರ್ಬೋದಲ್ಲ ಸರ್. ನಾವು ಕರೆಕ್ಟಾಗಿ ಕೊಟ್ಬಿಡ್ತೀನಿ, ಓಕೆ. ನಾವು ಅಂಗಡಿ ಬಾಳೆ ಕಟ್ಟೋದು ಹೆಂಗೆ, ಸಂಬಳ ಕೊಡೋದು ಹೆಂಗೆ, ಮೇಂಟೆನೆನ್ಸ್ ಚಾಟಿ ನೋಡಿ. ಇಲ್ಲಿ ನೋಡಿ ಸರ್, ಇಲ್ಲ 5-6 ಮೂಟೆ ತುಂಬಿಕ್ಕಿದ್ದೀನಿ ಅಕ್ಕಿ. ಸರ್ ಈ ಥರ ಗಲೀಜ್ ಅಕ್ಕಿ ನಾವು ಕೊಡಲ್ಲ, ತುಂಬಿಕ್ಕಿದ್ದೀನಿ. ವಾಪಸ್ ಕಳಿಸ್ಬೇಕು ನಾನು ಗೋಡನ್ಗೆ. ವಾಪಸ್ ಕಳಿಸಿದ್ರೆ ಅವರು ಮಾಡ್ತಾರೆ. ರಿಪ್ಲೇಸ್ ಆಗುತ್ತೆ ಸರ್,
ವೇಸ್ಟ್ ಆಗಲ್ಲ, ಇವ್ರಿಗೆ ವೇಸ್ಟ್ ಆಗಲ್ಲ, ಇವ್ರಿಗೆ ನಷ್ಟ ಆಗಲ್ಲ ಅದು. ಈಗ ಈಗ ಅವರೇ ಒಂದು ನಿಮಿಷ ತಾವು ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಇಲ್ಲ 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 ಸರ್, ಈಗ ಒಂದು ಮಾತು ಹೇಳಿದ್ರು, ಅವರೇ ಒಪ್ಕೋತಾ ಇದ್ದಾರೆ, ಹೌದು ನಾವು ಮೋಸ ಮಾಡ್ತಾ ಇದ್ವಿ, 2 kg 3 kg ಅಂತ, ಅದು ಒಂದು ಫಿಗರ್ ಹೇಳಿದ್ದಾರೆ. ಬಟ್ ನಮಗೆ ಪಕ್ಕಾ ಗೊತ್ತಿದೆ, ಈಗ ರೆಕಾರ್ಡ್ ಆಗಿದೆ, ಪ್ರತಿಯೊಬ್ಬರ ಹತ್ರ 1.25 kg ಪ್ರತಿಯೊಬ್ಬರು. ಒಂದು ನಿಮಿಷ ಇರಿ ಸರ್, ಇರಿ, ನಾವು ಯಾರು ಪದನೂ ವಹಿಸಬೇಕಾಗಿಲ್ಲ, ಯಾರು ಇಲ್ಲ, ಹೇಳ್ತೀನಿ. ಸರ್, ಅವ್ರು ಹೇಳ್ತಾರೆ ಹೆಂಗಿದೆ ಅಂದ್ರೆ ನನ್ನ ಒಬ್ಬನ ಮೇಲೆ ಬರೆ ಬೀಳ್ತಾ ಇದೆ, ಅದಕ್ಕೆ ನಾನು ಇಷ್ಟು ಜನ ಮೇಲೆ ಬರೆ ಬಿಡ್ತಾ ಇದ್ದೀನಿ, ಇಷ್ಟು ಜನ ಮೇಲೆ ಬರೆ ಆಗ್ತಾ ಇದ್ದೀನಿ. ನಾವು ಬರಲ್ಲ, ನಮಗೊಂದು ಸಂಬಳ ಕೊಟ್ಬಿಟ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ, ಅವ್ರ ಜವಾಬ್ದಾರಿ ಅಲ್ಲ. ಸರ್ ಇವಾಗ 4 ತಿಂಗಳಾದ್ಮೇಲೆ ನೀವು ಅಲ್ಲ 4 ತಿಂಗಳು 5 ತಿಂಗಳು ಅದಾದ್ಮೇಲೆ ನಿಮ್ಗೆ ಬರ್ತಾ ಇದ್ದು ದುಡ್ಡು. ಸರ್ 4 ತಿಂಗಳು ಬರಲ್ಲ ಸರ್ ಅದು. ಈಗ ನೋಡಿ, ಸರ್ಕಾರ ಕೆಲಸ ಕೊಟ್ಟಿಲ್ಲ, ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ದಂಗಾಯ್ತು. ಅವ್ರ ಕಡೆ ಓಲ್ಡ್ ಇರುತ್ತೆ, ಒಂದು ವಿಚಾರ ಅಲ್ಲೇ ಇರುತ್ತೆ. ಇವರಿಗೆ ಅವರೇ ಹೇಳಿದ ಪ್ರಕಾರ 500 ಕಾರ್ಡ್ ಇದೆ ಅಂತೆ. 500 ಕಾರ್ಡಿಗೆ 4 ಅವರೇಜ್ ಜನ ತಗೊಂಡು ಒಂದು ಕಾರ್ಡಲ್ಲಿ 2000 ಜನ ಆಯ್ತು. 2000 ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾಕಂದ್ರೆ ನಿಮ್ಗೂ ಗೊತ್ತಾಗ್ಬೇಕು ಸರ್. ನಿಮ್ಗೆ ಅರ್ಜೆಂಟ್ ಏನಿಲ್ಲ, ನೀವು ಹೊಸದಾಗಿ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದೀರಾ ಅನ್ಸುತ್ತೆ ಇತ್ತೀಚೆಗೆ. ನೀವು ಇಂಥದ್ದೆಲ್ಲ ತಿಳ್ಕೋಬೇಕು, ಸುವಮೋಟೋ ಏನ್ ಮಾಡ್ಬೇಕು, ಈ ತರ ದೂರುಗಳು ಪಬ್ಲಿಕ್ ಇಂದ ಬಂದಾಗ ನಿಮ್ಮ ಜವಾಬ್ದಾರಿ ಏನು ಅಲ್ವಾ, ಅದು ಮಾಡ್ಬೇಕಲ್ವಾ. ಏನ್ ಮಾಡಿ ಅದನ್ನೇ ಸರಿ, ಈ ಕೇಸಲ್ಲಿ ಗೊತ್ತಾಗುತ್ತೆ ಸುವಮೋಟೋ ಬಗ್ಗೆ ಯಾವ ತರ. ಓಕೆ, ಅಲ್ಲಿ ಈಗ ನೀವು ಎಸ್ಕಲೇಟ್ ಮಾಡ್ಬೇಕಾಗುತ್ತೆ ನಿಮ್ಮ ಹೈಯರ್ ಆಫೀಸರ್ಸ್ಗೆ ಮಾಡಿ, ಆದ್ರೆ ಏನ್ ನಾನು ಹೇಳ್ತಾ ಇರೋದು 2000 ಜನರಿಗೆ ಕೊಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ 1 kg ಹಿಡಿದ್ರು 2000 kg ಕಮ್ಮಿ ಕೊಡ್ತಾ ಇದ್ದಾರೆ. 2000 kg ಅಂದ್ರೆ 2 ಟನ್. ಸರ್ ಅರ್ಜೆಂಟ್ ಬೇಡ, ನಿಮ್ಗೆ ಸಾಹೇಬ್ರು ಕರಿತಾ ಇದ್ದಾರಾ, ಹೋಗಿ ನೀವು ದಯವಿಟ್ಟು ನಿಮ್ಮ ಸರ್ವಿಸ್ ಪಬ್ಲಿಕ್ ಸಿಗ್ತಾ ಇರೋದು ನಿಮ್ಗೆ ಕೇಳಿಸ್ಕೊಳ್ಳೋದು ವ್ಯವಧಾನ ಇಲ್ಲ. ಅಕ್ರಮದ ಮೊತ್ತ ಎಷ್ಟು ಅನ್ನೋದು ಅಂದಾಜು ನಿಮಗೆ ಕೇಳ್ತಾ ಇರೋದು. ಅಂದಾಜು ಹೇಳ್ತಾ ಇದ್ದೀನಿ, ಅಕ್ರಮ ಯಾವ ಮಟ್ಟದಲ್ಲಿ ನಡೀತಾ ಇದ್ದಾರೆ. ಇವ್ರು ಹೇಳ್ತಾ ಇದಾರಲ್ಲ 4 ತಿಂಗಳು ನಮ್ಗೆ ದುಡ್ಡು ಕೊಡಲ್ಲ ಅಂತ. 4 ಅಲ್ಲ 5 ತಿಂಗಳಾದ್ಮೇಲೆ ಬರುತ್ತೆ, ಹೇಗೋ ಬರುತ್ತೆ, ಅದು ಬಿಡಿ, ಅದ್ರ ಬಗ್ಗೆ ಒಂದ್ ನಿಮಿಷ ನಮಗೂ ಗೊತ್ತಿದೆ. ಈಗ ಆಯ್ತಾ, 2000 kg ಆವರೇಜ್ ನೀವು ಸರ್ಕಾರಕ್ಕೆ 32 ರೂಪಾಯಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ 65,000 ರೂಪಾಯಿದು ಇದು ಟೋಟಲ್ ವ್ಯವಹಾರ ನಡೀತಾ ಇರುತ್ತೆ ತಿಂಗಳಿಗೆ. ಅಂದ್ರೆ ಇವ್ರಿಗೆ 5,000 ರೂಪಾಯಿ ಬರ್ಬೇಕು ಅಂದ್ರೆ 65,000 ಮೋಸ ಮಾಡಿ ತಗೊಳ್ತೀರಾ ಅಂದ್ರೆ ಅವಾಗ ಗೌರ್ಮೆಂಟ್ ದುಡ್ಡು ಬೇಕಾಗಿಲ್ಲ ಅವರಿಗೆ, ಇದೇ ಸಾಕಾಗ್ಬಿಡುತ್ತೆ. ಅದಕ್ಕೆ IPC 379 ಕೆಳಗಡೆ ಬರುತ್ತಾ, IPC 406 ಕೆಳಗಡೆ ಬರುತ್ತಾ, ನೀವೇ ಯೋಚನೆ ಮಾಡಿ. ನಂಬಿಕೆ ದ್ರೋಹ ಇದೆಯಾ, ಕಳ್ತನ ಇದೆಯಾ ಇಲ್ವಾ? ಅದು ಪರ್ಮಿಷನ್ ಇದೆಯಾ ಹಂಗೆ ಏನಿಲ್ಲ ಸರ್, ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಿ ಕೊಡ್ಬೇಕಂತ ಪರ್ಮಿಷನ್ ಏನಿಲ್ಲ ಸರ್, ಕೊಡ್ಬೇಕು. ಪರ್ಮಿಷನ್ ಏನಿಲ್ಲ. ಒಂದ್ ನಿಮಿಷ ನೀವೇನಂದ್ರಲ್ಲ ಈಗ ಕಟ್ ಮಾಡಿ ಸರ್ ನಾವು ಬೇಕಾಗಿದೆ ಸಂಬಳ ಅದಕ್ಕೆ ಸಲುವಾಗಿ ನಿಂಗೆ ಆಯ್ತದೆ, ನೀವು ಯಾವ ಅಪ್ಲಿಕೇಶನ್ ಆಗ್ಬೇಕನ್ನ ಗೌರ್ಮೆಂಟ್ ಆಗ್ಬೇಕು. ಪಬ್ಲಿಕ್ ಇವ್ರ ಪಾತ್ರ ಇಲ್ಲ ಅದ್ರಲ್ಲಿ. ಒಂದ್ ಮಾತು, ಇವ್ರ ಪಾತ್ರ ಏನೂ ಇಲ್ಲ. ನಾವ್ ಹೇಳ್ಬೇಕು. ಆಯ್ತು, ನೀವ್ ಹೇಳ್ಬೇಕಲ್ವಾ, ನಿಮ್ಮ ಸಮಸ್ಯೆ ಯಾರು ಕೇಳ್ತಾರೆ ಅವ್ರು ಹೇಳ್ಬೇಕು. ನಾವು ಹೇಳಿದ್ವಿ ಸರ್, ಇಲ್ಲಿ ಕಟ್ ಮಾಡಿದ್ರೆ ಈ ತರ ಕಟ್ ಮಾಡಿ ಸರ್ ನಾವು ರಿಕವರಿ ಮಾಡ್ತೀವಿ ಅಂತ ನೀವೇನು ಹೇಳಿದಿರಾ ಅವರಿಗೆ? ಇದೆಲ್ಲ ಆ ಥರ ಗೌರ್ಮೆಂಟ್ ಹೇಳಿದಾರಾ? ಆ ಥರ ಹೇಳ್ಬೇಕು. ಇಲ್ಲಿ ಇವ್ರನ್ನ ಕಟ್ ಮಾಡಿ ನಾವು ಏನಾದ್ರು ತಗೋತೀವಿ ಅಂತ ಹೇಳಿದಾರಾ? ಅದು ಹೇಳಿಲ್ಲ, ಅದು ಹೇಳಿಲ್ಲ. ನೀವೇನ್ ಪರ್ಮಿಷನ್ ಇದೆಯಾ? ಅದು ಪರ್ಮಿಷನ್ ಇಲ್ಲ ನೀವು ಕಟ್ ಮಾಡೋದು ರುಜು ಅಲ್ವಾ? ಅದ್ ನಿಮ್ ತಪ್ಪಲ್ವಾ? ನಿಮ್ ತಪ್ಪಲ್ವಾ ಅದು? ಅದೇ ಸರ್, ಸರಿ ಮಾಡ್ಕೊಂಡು ಅಲ್ಲ ಸರಿ ಮಾಡ್ಕೊಳ್ಳೋದಲ್ಲ. ಈಗ ಅವ್ರು ಏನು ಬಂದಿದ್ದಾರೆ ಅದಕ್ಕೊಂದು ಜೆನ್ಯೂನ್ ರೀಸನ್ ಇದೆ. ಸುಮ್ಮನೆ ಬಂದಿಲ್ಲ ಅವರು, ಅದಕ್ಕೊಂದು ರೀಸನ್ ಇದೆ. ಇನ್ನೊಂದು, ನಾವು BPL ಕಾರ್ಡ್ ಹೋಲ್ಡರ್ ಅಲ್ಲ, ನಮ್ಗೆ ಏನಾಗ್ಬೇಕು, ಇಲ್ಲಿ ಯಾರು ನಾವು ಇಷ್ಟು ಜನ ಬಂದಿದೀವಲ್ಲ, ಒಬ್ರಿಗೂ BPL ಕಾರ್ಡ್ ಇಲ್ಲ. ಅವ್ರು ಈಗ ನಿಮ್ ಸ್ತೋಮತ್ ನೀವು ನೋಡಿದ್ರಿ, ಅವ್ರ ಪರಿಸ್ಥಿತಿ ಯಾರು ಅಂತಾರೆ? ಸರ್ಕಾರ ಕೊಟ್ಟಿರೋದು. ಅವ್ರ ಪರಿಸ್ಥಿತಿ ಯಾರು ಅಂತ ನೀವ್ ಹೇಳಿ ಒಂದು ಮಾತು. ಅಲ್ಲ ಇರೋದು ಹೇಳ್ತಾರೆ, ಕಾಲ್ ಮಾಡಿ, ನೀವು ಕಾಲ್ ಮಾಡಿ. ನಿಮ್ ಕೆಲಸ ನಿಮ್ ಕರ್ತವ್ಯ ಅದು ಮಾಡ್ಬೇಕು. ನೀವು ಕೊಡೋದು ಕೊಡ್ರಪ್ಪ, ನಿಲ್ಸ್ಬೇಡ್ರಿ ಜನ ಜಾಸ್ತಿ. ಜನಕ್ಕೆ ಇದು ಮಾಡಬೇಡಿ, ಅವರಿಗೆ ಜನಕ್ಕೆ ಮಾಡಿ ನೀವು ಕೊಡಿ, ನೀವು ಎಂಟ್ರಿ ಮಾಡ್ಬಿಟ್ಟು ಕೊಡಿ. ಅವ್ರು ಇದಾರಲ್ಲ, ಕೊಡ ಅಲ್ಲ, ಕೊಡಿ ಅಲ್ಲಿ. ನೀವು ಹಾಕೊಡ್ರಿ, ಅವ್ರಿಗೂ ನಿಂತು ಬೆಳಗಿಂದ ನಿಂತಿದ್ರೆ ಕೊಡ್ರಿ ಅವ್ರಿಗೆ ಪಾಡಿಗೆ. ರಜಾ ಮಾಡ್ಬೇಕು, ಅದೆಲ್ಲ ಕಾಯ್ತವ್ರೆ. ಭಾನುವಾರ ಅಲ್ಲ, ಪಾಪ ನಾಷ್ಟ ಮಾಡಿದಾರೆ ಏನೋ ಗೊತ್ತಿಲ್ಲ, ಕೊಡಿ. ತೆಗಿತಾರೆ. ಅಲ್ಲ ನೋಡಿ, ನಾವು ಅವ್ರಿಗೆ ಹೇಳ್ತೀವಿ, ನಾವು ಆದಷ್ಟು ಯಾಕೆ ನಾವು ಮುಂದೆ ಹೋಗಲ್ಲ ಅಂದ್ರೆ ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೆ. ಅವರು ಸಂಬಳಕ್ಕೆ ಇರೋ ಅಧಿಕಾರಿಗಳು,
ಅವ್ರು ಮಾಡ್ಬೇಕಾಗಿತ್ತು. ನಾವು ಮಾಡ್ತಾ ಇರೋದು ನನಗೆ ಯಾರೋ ಮೋಸ ಮಾಡ್ತಾರೆ ಅಂತ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ನಾನು ಒಪ್ಪುತ್ತಾ? ನಾನು ಡಿಗ್ರಿ ಓದಿದ್ದೀನಿ, ಸರ್ಕಾರ ಕೆಲಸ ಕೊಟ್ಟಿಲ್ಲ, ಕೆಲಸ ಮಾಡ್ತೀನಿ ಎಲ್ಲ ನನಗೆ 1,000 ರೂಪಾಯಿ ಮೋಸ ಮಾಡಿದ್ರೆ 1,000 ರೀತಿಯಲ್ಲಿ ನಾನೇ ನಿಮಗೆ ಲೆಕ್ಕ ಹೇಳ್ತೇನೆ, 60,000 65,000 ಈ ರೀತಿ ಬುದ್ಧಿ ಬಂದ್ರೆ ಈಗ ನೋಡಿ, ಇವ್ರಿಗೆ ಏನೇ ಮಂತ್ಲಿ ಬರುತ್ತೆ ಅಂತ ಹೋಗ್ಬೇಕು, ಏನ್ ಗೌರ್ಮೆಂಟ್ ಕೊಡುತ್ತೆ ಅವ್ರು ಗೋರ್ಮೆಂಟ್ ಕೇಳ್ಬೇಕು, ಅವ್ರು ಒಬ್ರಿಗೆ ಕೇಳಬಾರ್ದು. ಅವ್ರಿಗೆ ಎಲ್ಲಿ ಬರ್ಬೇಕಾಗಿದೆ ಅಲ್ಲಿ ಕೇಳ್ಬೇಕು. ಏನಾಗುತ್ತೆ ಸರ್ ಜೋರಾಗಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ ಸರ್, ಇವರು ಕಾರ್ಡ್ ರದ್ದು ಮಾಡ್ತೀನಿ ಅಂತ ಎದುರಿಸ್ತಾರೆ ಸರ್. ಒಂಥರ ರೌಡಿಸಮೇ ಬಿಹೇವಿಯರ್, ಎಲ್ಲ ಬೆದರಿಸೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾರು ಮಾತಾಡ್ತಾರೆ? ಈಗ ಕಾರ್ಡ್ ರದ್ದು ಮಾಡಿಸ್ತೀನಿ ಅಂತ ಯಾರಿಗೆ ಬದಲಿಕೆ ಅದನ್ನೇ ಹೇಳೋದು, ಕೆಲವು ಅಂಗಡಿಲಿ ಇಲ್ಲಿ ಹೆಂಗೆ ಅನ್ನೋದು ಗೊತ್ತಿಲ್ಲ, ಕೆಲವು ಅಂಗಡಿಗಳಲ್ಲಿ ನಮಗೆ ಮಾಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವೇನು ರದ್ದು ಮಾಡಿಕೆ ಅವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇರೋದು ಎಲ್ಲ ಅದಕ್ಕೆ ತಕ್ಕಂತ. ಇಲ್ಲಾಂದ್ರೆ ಯಾರು ಮಾಡಲ್ಲ ಅದನ್ನ. ಲಾಭ ಅಧಿಕೃತವಾಗಿ ಬರ್ಬೇಕಾಗಿರುವಂತ ಕಮಿಷನ್ ಆಗಿರ್ಬೋದು, ಎಲ್ಲದೂ ಬರಬೇಕಾಗಿರೋ ಇದನ್ನ ಪಬ್ಲಿಕ್ ನೋಡೋದಕ್ಕೆ ಹೊಸ ಕಮಿಷನ್ ಇದೆಯಾ ಅದಕ್ಕೆ ಅವ್ರು ಕೇಳ್ತಾ ಇಲ್ಲ ಅಲ್ಲಿ. ಕರೆಕ್ಟ್, ಅದೇ ಅವ್ರಿಗೆ ಅವ್ರ ಹೌದು ಅದನ್ನೇ ನೀವು ಅಧಿಕಾರಿಗಳ ಪ್ರಶ್ನೆ ಮಾಡಬೇಕು. ಕಮ್ಯುನಿಕೇಟ್ ಮಾಡಬೇಕು. ನಾನು ಓನರೇ ಅಲ್ಲ ಅಂದ್ರೆ ಅವರು ಶಿವರಾಜ್ ಸರ್, ನಾವು ಆಕ್ಚುಲಿ ಇದನ್ನೇ ಹೇಳೋದು. ಈಗ ನೀವು ಪೊಲೀಸು ಒಂದು ಸರ್ಕಾರದಿಂದ ನಿಯೋಜಿತ ಆಗಿದೆ, ಒಂದು ಡ್ಯೂಟಿ ಅಲ್ವಾ, ನಿಮ್ಗೂ ಮಾನವೀಯ ಇದೆ ಅಂತ ಈ ತರ ತಗೊಂಡು ನೀವು ಏನ್ ಹೇಳಿದ್ದೀರಾ? ಏನ್ ತೊಂದ್ರೆ ಆದ್ರೆ ನಿಮ್ಗೆ ಸಾಲ್ವ್ ಮಾಡ್ಬೇಕು. ನಮಗ್ ತೊಂದ್ರೆ ಇದ್ರೆ ನಿಮ್ಗೆ ಕೇಳಿ ನೀವು ಸಾಲ್ವ್ ಮಾಡ್ತೀರಾ? ಇಲ್ಲ, ನಮ್ ಗೌರ್ಮೆಂಟ್ ಕೇಳ್ಬೇಕಾಗುತ್ತೆ. ತಲೆ ಮೇಲೆ ಒದೆ ಬೀಳೋದು ಎಲ್ಲರೂ ತಲೆ ಮೇಲೆ ಏನ್ ಹೇಳ್ತಾರೆ ಅಂದ್ರೆ ನಾವು ಪೊಲೀಸ್ ಸಂಬಳ ಓಕೆ ಸರಿ. ಈಗ ಬಂದೆ ಕ್ಲೋಸ್ ಮಾಡ್ತೀವಿ. ಈಗ ನಾವು ಎಜುಕೇಷನ್ ಫುಡ್ ಡಿಪಾರ್ಟ್ಮೆಂಟ್ ಅವರು ಫೋನ್ ತೆಗಿತಾ ಇಲ್ಲ, ಹಾಗಾಗಿ ಅವ್ರು ಯಾವಾಗ ನಮಗೆ ವಾಪಸ್ ಕಾಲ್ ಮಾಡ್ತಾರೋ ಅವರಿಗೆ ವಿಷಯ ತಿಳಿಸ್ಬಿಟ್ಟು, ಈಗ ಪೊಲೀಸಲ್ಲಿ ಪ್ರತ್ಯಕ್ಷ ಸಾಕ್ಷಿನೇ ಇದ್ದಾರೆ, ಇಬ್ಬರು ಬಂದಿದ್ದಾರೆ, ಅವರದ್ದು ಬಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ನಮ್ಮ ಲೈವ್ಗಳಲ್ಲಿ ವಿಡಿಯೋಗಳು ಇದೆ, ನಾವು ಸಾಕ್ಷ್ಯ ಕೊಡ್ತೀವಿ. ನಮ್ಮನ್ನು ಅವರು ಅಧಿಕಾರಿಗಳು ದೂರು ಕೊಟ್ಟಾಗ ನಮ್ಮನ್ನು ಸಾಕ್ಷಿ ಅಂತ ಪರಿಗಣಿಸ್ಬಿಟ್ಟು ಈ ಪ್ರಕರಣ ದಾಖಲಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ವಿಡಿಯೋಗಳನ್ನು ನಾವು ಡಿಪಾರ್ಟ್ಮೆಂಟ್ ಅವ್ರಿಗೂ ಕಳಿಸ್ಬಿಟ್ಟು ಈ ಅಂಗಡಿ ಮತ್ತೆ ಬೇರೆ ಯಾರ್ಯಾರು ಅಕ್ರಮ ನಡೆಸ್ತಾರ, ನಮ್ಗೆ ಟಾರ್ಗೆಟ್ ಅಲ್ಲ ಇದು ಒಂದು ಅಂಗಡಿ, ಇವತ್ತು ಇಲ್ಲಿ ನಡೆದಿರೋ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಒಳ್ಳೆ ವ್ಯವಸ್ಥೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಜನಸಾಮಾನ್ಯರು ಪ್ರಶ್ನೆ ಮಾಡೋದನ್ನ ಕಲೀರಿ. ಈ ನಂಬರ್ ನಾನು ಏನು ಮತ್ತೆ ತೋರಿಸ್ತಾ ಇದ್ದೀನಿ, ಈ ನಂಬರ್ ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ. ಯಾರಾದರೂ ಯಾವುದೇ ಡೌಟ್ ಇದ್ರೂ ಫೋನ್ ಮಾಡಿ ಈ ನಂಬರ್ಗೆ. ಓಕೆ ರೈಟ್, ಸರಿ, ಧನ್ಯವಾದಗಳು. ಆಯ್ತು, ಅವಾಗಿಂದ ಕೊಡ್ತಾನೆ ಇದ್ದೀನಿ.